ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ವಸಂತ ಶೆಟ್ಟಿ, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕಾವಲುಬೈರಸಂದ್ರ, ಬೆಂಗಳೂರು ಉತ್ತರ ಜಿಲ್ಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಸಂತೋಷ್ ಎನ್, ಸಹ ಶಿಕ್ಷಕರು, ಶ್ರೀ ಗಂಗಾಧರೇಶ್ವರ ಸರ್ಕಾರಿ ಅನುದಾನಿತ ಪ್ರೌಢಶಾಲೆ ಬಾಗಲಗುಂಟೆ, ಬೆಂಗಳೂರು ಉತ್ತರ ಜಿಲ್ಲೆ. ಮಕ್ಕಳೇ, ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ರಿಲೀಸ್ ಮಾಡಿದಂತಹ ಒಂದು ಮಾದರಿ ಪತ್ರಿಕೆಯನ್ನು ಆಧಾರವಾಗಿಟ್ಟುಕೊಂಡು ಅವುಗಳನ್ನು ಉತ್ತರಿಸುವ ರೀತಿ, ಯಾವ ರೀತಿಯಾಗಿ ಉತ್ತರಿಸಬೇಕು ಎನ್ನುವಂತಹ ಅನೇಕ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೆವು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಒಂದ್ಸತಿ ತೋರಿಸೋಣ ವಸಂತ್ ಶೆಟ್ಟಿ ಅವರೇ. ಹೌದು ಮಕ್ಕಳೇ, ಈಗ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ರಿಲೀಸ್ ಮಾಡಿದಂತಹ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಕಾಣಿಸ್ತಾ ಇದೆ ಮಕ್ಕಳೇ, ಮಾದರಿ ಪ್ರಶ್ನೆ ಪತ್ರಿಕೆ 2. ಇಲ್ಲಿ ನೀವು ಗಮನಿಸಬೇಕಾದಂಥದ್ದು, ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಈಗಾಗಲೇ ನೋಡಿದ್ದೀರಿ. ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆ ನಿಮ್ಮ ಮುಂದೆ ಕಾಣ್ತಾ ಇದೆ. ಇಲ್ಲಿ ನೀವು ಗಮನಿಸಬೇಕಾದಂಥದ್ದು, ಎರಡೂ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದೆ. ಉದಾಹರಣೆಗೆ, ಕೆಲವೊಂದು ಪ್ರಶ್ನೆಗಳನ್ನು ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೋ ಒಂದು ಪಾಠಗಳಿಂದ ಆಯ್ಕೆ ಮಾಡಿದ್ರೆ, ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅದೇ ಪಾಠದಿಂದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿರೋದಿಲ್ಲ. ಇದನ್ನು ನೀವು ಗಮನದಲ್ಲಿಟ್ಟುಕೊಂಡು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹೀಗೆ ಮಾಡಿದ್ರೆ ಎರಡೂ ಪ್ರಶ್ನೆ ಪತ್ರಿಕೆಯನ್ನು ವಿದ್ಯಾರ್ಥಿಗಳು ನೋಡಿಕೊಂಡ್ರೆ ಬಹುಶಃ ಪರೀಕ್ಷೆಗೆ ಬರಬಹುದಾದಂತಹ ಎಲ್ಲ ಪ್ರಶ್ನೆಗಳನ್ನು, ಬಹುಮುಖ್ಯವಾದಂತಹ ಪ್ರಶ್ನೆಗಳನ್ನು ನಾವು ಇಲ್ಲಿ ಪುನರ್ಮನನ ಮಾಡ್ಕೊಬಿಡ್ಬಹುದೇನೋ ಅಲ್ವಾ ವಸಂತ್ ಶೆಟ್ಟಿ ಅವರೇ? ಹೌದು ಹೌದು ಮಕ್ಕಳೇ, ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮ ಸಮಾಜ ವಿಜ್ಞಾನ ವಿಷಯದಲ್ಲಿ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಹಾಗೆ 1 ಅಂಕದ 8 ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಇದರ ಜೊತೆಗೆ 2 ಅಂಕದ 8 ಪ್ರಶ್ನೆಗಳು, ಒಟ್ಟು 16 ಅಂಕಗಳಿರುತ್ತೆ. ಹಾಗೆ 3 ಅಂಕದ 9 ಪ್ರಶ್ನೆಗಳಿರ್ತವೆ. ಕೊನೆಯದಾಗಿ 4 ಅಂಕದ 4 ಪ್ರಶ್ನೆಗಳಿರುತ್ತೆ, ಒಟ್ಟು 16 ಅಂಕಗಳು. ಮತ್ತು ಮುಂದಿನ ಮೇಯ್ನಲ್ಲಿ ಬಂದರೆ ಒಂದು ಮ್ಯಾಪ್ ಇರುತ್ತೆ. ಮ್ಯಾಪ್ಗೆ 5 ಮಾರ್ಕ್ಸ್ ಇರುತ್ತೆ. 1+4 1 ಅಂಕ ಮ್ಯಾಪನ್ನು ಬರೀಲಿಕ್ಕೆ, 4 ಅಂಕ ಭಾಗಗಳನ್ನು ಗುರುತಿಸಲಿಕ್ಕೆ ಟೋಟಲಿ 5 ಮಾರ್ಕ್ಸ್ ಇರುತ್ತೆ. ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯ ಮಾದರಿಯಾಗಿರುತ್ತೆ. ಅಂದರೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನೋದು ಆಗಿರುತ್ತೆ. ಈಗ ಆಲ್ರೆಡಿ ನೀವು ಈ ಪರೀಕ್ಷೆಗೆ ಸಿದ್ಧತೆಗೊಂಡಿದ್ದೀರಿ, ಮತ್ತು ಈಗ ಆಲ್ರೆಡಿ ನೀವು ಎಷ್ಟೋ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಬರೆದಿದ್ದೀರಿ. ಇದರ ಬಗ್ಗೆ ನಿಮ್ಗೆ ಆಲ್ರೆಡಿ ಅರಿವಿರುತ್ತೆ. ಆದರೂ ಸಹ ಪುನರ್ಮನನ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ವಿಶ್ಲೇಷಣೆ ಮಾಡೋ ಸಂದರ್ಭದಲ್ಲಿ ಮತ್ತೊಂದು ಸತಿ ಟೈಪಾಲಜಿ ಅಂದರೆ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ನಿಮಗೆ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಈ ಟಿವಿಯ ಪರದೆಯ ಮೇಲೆ ತೋರಿಸಿದ್ದೀವಿ. ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದನ್ನು ನೀವು ನೋಡಿದ್ರಿ. ಹಾಗಾದರೆ ಈ ಎಲ್ಲ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರಿಸಬೇಕು, ಎಷ್ಟೆಷ್ಟು ಅಂಶಗಳನ್ನು ಬರೀಬೇಕು, ನಿಖರವಾದಂತಹ ಉತ್ತರಗಳು ಯಾವುದು ಅನ್ನೋದನ್ನು ನಾವೀಗ ಒಂದೊಂದಾಗಿ ನೋಡೋಣ. ಮೊದಲನೆಯ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ
4 ಪರ್ಯಾಯ ಉತ್ತರಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ. 8 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೂ ಒಂದೊಂದು ಅಂಕಗಳಿರ್ತವೆ. ಹಾಗಾದರೆ ವಸಂತ್ ಶೆಟ್ಟಿಯವರೇ, ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡಿಬಿಡ್ತಾರೆ ಅಂದರೆ ಕೇವಲ ಉತ್ತರವನ್ನು ಮಾತ್ರ ಬರೆಯೋದು ಅಥವಾ ಕ್ಷಮಾಕ್ಷರಗಳನ್ನು ಮಾತ್ರ ಬರೆಯೋದು ಮಾಡಿರ್ತಾರೆ. ಆದರೆ ಇಲ್ಲಿ ನಮಗೆ ಸೂಚನೆ ಕೊಟ್ಟಿದ್ದಾರೆ, ಅದರ ಸರಿಯಾದ ಕ್ಷಮಾಕ್ಷರಗಳೊಂದಿಗೆ ಪೂರ್ಣ ಉತ್ತರವನ್ನು ಬರೀಬೇಕು. ಇದನ್ನು ನಾವು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಇಲ್ಲಿ ನೆನಪಿಸಬೇಕಾಗಿರುತ್ತೆ. ಹೌದು ಮಕ್ಕಳೇ, ಉತ್ತರದ ಜೊತೆಗೆ ಕ್ರಮಾಕ್ಷರಗಳನ್ನು ಬರೆಯೋದು ಕಡ್ಡಾಯ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ಹಾಗಾದರೆ ಒಂದೊಂದೇ ಪ್ರಶ್ನೆಗಳನ್ನು ಈಗ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಇತಿಹಾಸ ಸಂಬಂಧಕ್ಕೆ ಪಟ್ಟಿದೆ. ಕಾನ್ಸ್ಟ್ಯಾಂಟಿನೋಪಲ್ನನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತಿತ್ತು. ಏಕೆ? ಮಕ್ಕಳ, ನಿಮ್ಗೆ ಗೊತ್ತಿರೋ ಹಾಗೆ ಕಾನ್ಸ್ಟಾಂಟಿನೋಪಲ್ ಏನಿದೆ, ಪ್ರಾಚೀನ ಕಾಲದಿಂದಲೂ ಇದನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರಿತಾ ಇದ್ರು. ಯಾಕೆ ಅಂತ ನಾವು ನೋಡೋದಾದರೆ, ಈ ಕಾನ್ಸ್ಟಾಂಟಿನೋಪಲ್ ಮುಖಾಂತರ ಪ್ರಾಚೀನ ಕಾಲದಲ್ಲಿ ಜೊತೆಗೆ ಮಧ್ಯಕಾಲದಲ್ಲಿ ಭಾರತ ಮತ್ತು ಇತರ ಯುರೋಪಿನ ದೇಶಗಳ ನಡುವೆ ಅಥವಾ ಏಷ್ಯಾ ಮತ್ತು ಯುರೋಪ್ ದೇಶಗಳ ನಡುವೆ ವ್ಯಾಪಾರ ಸಂಪರ್ಕ ನಡೀತಾ ಇತ್ತು. ಹಾಗಾಗಿ ಪೂರ್ವ ರಾಷ್ಟ್ರಗಳೊಂದಿಗೆ ವ್ಯಾಪಾರಕ್ಕಾಗಿ ಈ ಕಾನ್ಸ್ಟಾಂಟಿನೋಪಲ್ ಏನಿದೆ ಇದು ಭೂಮಾರ್ಗವಾಗಿ ಪರಿಣಮಿಸಿತ್ತು. ಕಾನ್ಸ್ಟಾಂಟಿನೋಪಲ್ ಮುಖಾಂತರನೇ ವ್ಯಾಪಾರ ನಡೀತಾ ಇದ್ದಿದ್ದರಿಂದಾಗಿ ಈ ಕಾನ್ಸ್ಟಾಂಟಿನೋಪಲನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾರೆ. ಕಾನ್ಸ್ಟಾಂಟಿನೋಪಲ್ ಇದು ಬೈಜಾಂಟಿಯನ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇದರ ಮತ್ತೊಂದು ಹೆಸರು ಇಸ್ತಾಂಬುಲ್ ಅನ್ನೋದನ್ನು ಸಹ ನೀವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ, ಪೂರ್ವ ರಾಷ್ಟ್ರಗಳೊಂದಿಗೆ ವ್ಯಾಪಾರಕ್ಕಾಗಿ ಕಾನ್ಸ್ಟಾಂಟಿನೋಪಲ್ ಭೂಮಾರ್ಗವಾಗಿತ್ತು. ಹಾಗಾಗಿ ಇದನ್ನು ಯುರೋಪಿನ ಹೆಬ್ಬಾಗಿಲು ಅಂತ ಕರೀತಾ ಇದ್ರು. ಎರಡನೇ ಪ್ರಶ್ನೆ, ಮೊದಲನೇ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಯಾವುದು? ಮೊದಲನೇ ಮಹಾಯುದ್ಧ ನಡೆದದ್ದು 1914ರಿಂದ 1918ರವರೆಗೆ. ನಿಮಗೆ ಗೊತ್ತಿರ್ಬೋದು ಮಕ್ಕಳೇ, ಮೊದಲನೇ ಮಹಾಯುದ್ಧ 1918ರಲ್ಲಿ ಅಂತ್ಯಗೊಂಡ ನಂತರ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಾಯಿತು. ಆ ಒಪ್ಪಂದ ಯಾವುದು ಅಂತ ನೀವು ಈಗಾಗಲೇ ಅಧ್ಯಯನ ಮಾಡಿದ್ದೀರಿ. ಯಾವುದದು? ವರ್ಸೈಲ್ಸ್ ಒಪ್ಪಂದ. ವರ್ಸೈಲ್ಸ್ ಒಪ್ಪಂದದ ಪ್ರಕಾರ ಜರ್ಮನಿ ಮತ್ತು ಜರ್ಮನಿಗೆ ಬೆಂಬಲ ನೀಡಿದಂಥ ಅನೇಕ ದೇಶಗಳಿಗೆ ಅವಮಾನಕರವಾದಂಥ ಷರತ್ತುಗಳನ್ನು ವಿಧಿಸಲಾಯಿತು. ಹೀಗಾಗಿ ಮೊದಲನೇ ಮಹಾಯುದ್ಧ ಅಥವಾ ಪ್ರಥಮ ಜಾಗತಿಕ ಯುದ್ಧದ ಕೊನೆಯಲ್ಲಿ ಮಾಡಿಕೊಂಡಂಥ ಒಪ್ಪಂದ ವರ್ಸೈಲ್ಸ್ ಒಪ್ಪಂದ. ಇದಕ್ಕೆ ಸಹಿ ಹಾಕಿದ್ದು 1919ರಲ್ಲಿ. ಹಾಗಾದರೆ ವಸಂತ್ ಶೆಟ್ಟಿಯವರೇ, ನಾವು ಇತಿಹಾಸದ ಬಹುತೇಕ ಯುದ್ಧಗಳನ್ನು ನೋಡಿದಾಗ ಪ್ರತಿಯೊಂದು ಯುದ್ಧವು ಒಪ್ಪಂದದ ಮುಖಾಂತರವೇ ಮುಕ್ತಾಯಗೊಂಡಿರುತ್ತೆ. ಹಾಗಾಗಿ ಮೊದಲನೇ ಮಹಾಯುದ್ಧವೂ ಕೂಡ ವರ್ಸೈಲ್ಸ್ ಒಪ್ಪಂದದ ಮುಖಾಂತರ ಮುಕ್ತಾಯಗೊಂಡಿತ್ತು ಅನ್ನೋದನ್ನು ನಾವಿಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸಬೇಕಾಗಿರುತ್ತೆ. ಹೌದು ಹೌದು. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯು ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂತ? ವಿಶ್ವಸಂಸ್ಥೆ ಅಥವಾ ಇಂಗ್ಲೀಷ್ನಲ್ಲಿ ನಾವು ಇದನ್ನು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಮಕ್ಕಳೇ, ನಿಮ್ಗೆ ಗೊತ್ತಿರ್ಬೋದು, 1939ರಿಂದ 1945ರವರೆಗೆ ಎರಡನೇ ಜಾಗತಿಕ ಯುದ್ಧ ನಡೆಯುತ್ತೆ. ಯುದ್ಧದ ಅಂತ್ಯದಲ್ಲಿ ಪ್ರಪಂಚದ ಬಹುತೇಕ ದೇಶಗಳು ಯಾವುದೇ ಕಾರಣಕ್ಕೂ ತೃತೀಯ ಮಹಾಯುದ್ಧ ನಡೀಬಾರ್ದು, ಜಗತ್ತಿನಲ್ಲಿ ಶಾಂತಿಯನ್ನು ಕಾಪಾಡಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಸಂಸ್ಥೆಯನ್ನು ಆರಂಭಿಸುವುದಕ್ಕೆ ನಿರ್ಧರಿಸಿದರು. ಆ ಸಂಸ್ಥೆಯೇ ವಿಶ್ವಸಂಸ್ಥೆ. ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂತ ನೀವು ನೋಡೋದಾದರೆ, ಇದು ಅಕ್ಟೋಬರ್ 24, 1945. ವಿಶ್ವಸಂಸ್ಥೆ ಎಂಬ ಪದವನ್ನು ಸೂಚಿಸಿದ್ದು ಅಮೆರಿಕದ ಮಾಜಿ ಅಧ್ಯಕ್ಷರಾದಂತಹ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು. ಹಾಗಾದರೆ ಈ ವಿಶ್ವಸಂಸ್ಥೆಯನ್ನು ಪ್ರಾರಂಭ ಮಾಡಿದವರು ಯಾರು ಎರಡನೇ ಮಹಾಯುದ್ಧದಲ್ಲಿ ಜಯಶಾಲಿ ಆಗ್ತಾರೋ ಆ ರಾಷ್ಟ್ರಗಳೇ ಭವಿಷ್ಯದಲ್ಲಿ ಮತ್ತೊಂದು ಯುದ್ಧ ನಡೀಬಾರದು ಅಂತ ಪ್ರಾರಂಭಿಸಿದ್ರು. ನಾಲ್ಕನೇ ಪ್ರಶ್ನೆ, ಚಿಪ್ಕೋ ಚಳವಳಿಯನ್ನು ಆರಂಭಿಸಿದ ರಾಜ್ಯ? ವಸಂತ್ ಶೆಟ್ಟಿಯವರೇ, ಈ ಚಿಪ್ಕೋ ಚಳುವಳಿ ಅನ್ನೋದು ನಮಗೆ ಸಮಾಜಶಾಸ್ತ್ರದಲ್ಲಿ ಸಾಮಾಜಿಕ ಚಳುವಳಿಗಳು ಅನ್ನೋ ಚಾಪ್ಟ್ರಲ್ಲಿ ಅಧ್ಯಾಯದಲ್ಲಿ ಬರ್ತಕ್ಕಂಥ ವಿಷಯ. ನಮಗೆ ಗೊತ್ತಿರ್ತಕ್ಕಂಥದ್ದು, ಸಮಾಜದಲ್ಲಿ ಬದಲಾವಣೆ ತರುವ ದೃಷ್ಟಿಯಿಂದ ಸಾಕಷ್ಟು ಚಳುವಳಿಗಳು ನಡೆಯುತ್ತೆ. ಅದೇ ರೀತಿ
ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಪರಿಸರಕ್ಕೆ ಸಂಬಂಧಪಟ್ಟಂತೆ ಚಳುವಳಿಗಳು ನಡೆಯುತ್ತೆ. ಅದರಲ್ಲಿ ಚಿಪ್ಕೋ ಚಳುವಳಿಯು ಕೂಡ ಒಂದು ಭಾಗವಾಗಿರುತ್ತೆ. ಈ ಚಿಪ್ಕೋ ಚಳುವಳಿ ಮೊದಲ ಬಾರಿಗೆ ಪ್ರಾರಂಭಗೊಂಡದ್ದು ಅಂದರೆ ಆರಂಭಿಸಿದಂತಹ ರಾಜ್ಯ ಯಾವುದು ಅಂದರೆ ಅದು ಉತ್ತರ ಪ್ರದೇಶವಾಗಿರುತ್ತೆ. ವಸಂತ್ ಶೆಟ್ಟಿಯವರೇ, ಬಾಲಕಾರ್ಮಿಕ ನಿಷೇಧ ಕಾಯಿದೆ ಜಾರಿಗೆ ಬಂದ ವರ್ಷ ಯಾವುದು? ಮಕ್ಕಳೇ, ನಿಮಗೆ ಗೊತ್ತಿರೋ ಹಾಗೆ ಭಾರತ ಎದುರಿಸುತ್ತಿರುವಂತಹ ಸಾಮಾಜಿಕ ಸಮಸ್ಯೆಗಳಲ್ಲಿ ಬಾಲಕಾರ್ಮಿಕ ಪದ್ಧತಿ ಕೂಡ ಒಂದು. ಬಾಲಕಾರ್ಮಿಕ ಪದ್ಧತಿಯಿಂದಾಗಿ ಮಕ್ಕಳ ಮೇಲೆ ಅನೇಕ ರೀತಿಯ ವ್ಯತಿರಿಕ್ತ ಪರಿಣಾಮಗಳು ಅಥವಾ ದುಷ್ಪರಿಣಾಮಗಳು ಉಂಟಾಗುತ್ತೆ. ಹೇಗಾದರೂ ಮಾಡಿ ಈ ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸಲೇಬೇಕು ಅಂತ ಸರ್ಕಾರ ನಿರ್ಧರಿಸಿ ಒಂದು ಕಾಯ್ದೆಯನ್ನು ಜಾರಿಗೆ ತಂತು. ಆ ಕಾಯ್ದೆಯನ್ನು ನಾವು ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಅಂತ ಕರಿತೀವಿ. ಈ ಕಾಯ್ದೆ ಜಾರಿಗೆ ಬಂದಿದ್ದು 1988ರಲ್ಲಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಮಕ್ಕಳೇ, ನಿಮ್ಗೆ ಗೊತ್ತಿರ್ಬೋದು, ಭಾರತದಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ನಡೆಯುತ್ತೆ. 2011ರಲ್ಲಿ ನಡೆದಂತಹ ಜನಗಣತಿಯ ಪ್ರಕಾರ ಭಾರತದಲ್ಲಿ ಕೆಲವು ರಾಜ್ಯಗಳು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು, ಇನ್ನು ಕೆಲವು ರಾಜ್ಯಗಳು ಕಡಿಮೆ ಜನಸಂಖ್ಯೆಯನ್ನು ಹೊಂದಿತ್ತು. ಹೆಚ್ಚು ಜನಸಂಖ್ಯೆಯ ವಿಚಾರಕ್ಕೆ ಬಂದಾಗ ಉತ್ತರ ಪ್ರದೇಶದಲ್ಲಿ 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂತಹ ರಾಜ್ಯವಾಗಿತ್ತು. ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಬಂದಾಗ ದೆಹಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಒಂದು ಪ್ರದೇಶವಾಗಿತ್ತು. ಇಲ್ಲಿ ಕೇಳಿರುವಂಥ ಪ್ರಶ್ನೆ, ಭಾರತದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವಂಥ ರಾಜ್ಯ ಯಾವುದು? ನಿಮ್ಗೆ ಗೊತ್ತೇ ಇದೆ ಮಕ್ಕಳೇ, 2011ರ ಜನಗಣತಿ ಪ್ರಕಾರ ಭಾರತದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವಂಥ ರಾಜ್ಯ ಸಿಕ್ಕಿಂ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ರಾಜ್ಯ ಉತ್ತರ ಪ್ರದೇಶ್. ಹಾಗಾದರೆ ಈ ಜನಸಂಖ್ಯೆಯನ್ನು ನಾವು ಪರಿಗಣನೆ ಮಾಡ್ತಾ ಇರೋದು 2011ರ ಜನಗಣತಿಯ ಪ್ರಕಾರ. ಮುಂದಿನ ಪ್ರಶ್ನೆ, ಒಂದು ದೇಶದ ಒಟ್ಟು ರಾಷ್ಟ್ರೀಯ ಆದಾಯ 15,000 ಕೋಟಿ ಮತ್ತು ಅದರ ಜನಸಂಖ್ಯೆ 10,000 ಕೋಟಿ. ಹಾಗಿದ್ದರೆ ಆ ದೇಶದ ತಲಾ ಆದಾಯವು ಎಷ್ಟಾಗಿರುತ್ತದೆ? ಮಕ್ಕಳೇ, ನೀವು ಇಲ್ಲಿ ಎರಡು ಮುಖ್ಯವಾದಂಥ ಅಂಶವನ್ನು ಗಮನಿಸಬೇಕಾಗುತ್ತೆ. ಒಂದು ರಾಷ್ಟ್ರೀಯ ಆದಾಯ, ಮತ್ತೊಂದು ತಲಾ ಆದಾಯ. ರಾಷ್ಟ್ರೀಯ ಆದಾಯ ಅಂದರೆ ಏನು ಸರ್? ರಾಷ್ಟ್ರೀಯ ಆದಾಯ ಅಂದರೆ ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆ ಆಗುವಂತಹ ಎಲ್ಲ ಸರಕು ಸೇವೆಗಳ ಒಟ್ಟು ಮೊತ್ತವನ್ನು ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಹಾಗೆ ತಲಾ ಆದಾಯ ಅಂದರೆ ಒಂದು ದೇಶದಲ್ಲಿ ವಾಸಿಸುವಂತಹ ಜನರ ಆದಾಯವನ್ನು ನಾವು ತಲಾ ಆದಾಯ ಅಂತ ಕರಿತೀವಿ. ಇಲ್ಲಿ ನೀವು ಗಮನಿಸಬೇಕು, ತಲಾ ಆದಾಯವನ್ನು ಹೇಗೆ ಕಂಡು ಹಿಡಿಯುತ್ತೀವಿ ಅನ್ನೋದು ನಿಮಗೆ ಗೊತ್ತಿದ್ದರೆ ಈ 7ನೇ ಪ್ರಶ್ನೆ ನೀವು ಸುಲಭವಾಗಿ ಉತ್ತರಿಸ್ಬೋದು. ಮುಂದಿನ ಪ್ರಶ್ನೆ, ಗ್ರಾಹಕ ಸಂರಕ್ಷಣಾ ಮಂಡಳಿಯ ಪ್ರಮುಖ ಕಾರ್ಯವೆಂದರೆ? ಗ್ರಾಹಕ ಸಂರಕ್ಷಣಾ ಮಂಡಳಿ ಗ್ರಾಹಕರಿಗಾಗಿ ಇದು ಸ್ಥಾಪನೆಯಾದದ್ದು. ಇಲ್ಲಿ ಗುಣಮಟ್ಟದ ಸರಕು ಮತ್ತು ಸೇವೆಗಳನ್ನು ಖಾತರಿಪಡಿಸುವಂಥದ್ದು. ಗ್ರಾಹಕರಿಗೆ ಯಾವ ರೀತಿಯಾದಂತಹ ವಸ್ತುಗಳಿರ್ಬೋದು ಅಥವಾ ಸೇವೆಗಳು ಸಿಗುತ್ತೋ ಅವುಗಳಲ್ಲಿ ಗುಣಮಟ್ಟ ಇರಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಗ್ರಾಹಕ ಸಂರಕ್ಷಣಾ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗಿತ್ತು. ಗ್ರಾಹಕ ಸಂರಕ್ಷಣಾ ಮಂಡಳಿಯು ಅನೇಕ ಕಾರ್ಯಗಳನ್ನು ಅದು ನಿರ್ವಹಿಸುತ್ತದೆ. ಅದರ ಒಂದು ಮುಖ್ಯ ಕಾರ್ಯ ಗುಣಮಟ್ಟದ ಸರಕು ಸೇವೆಗಳನ್ನು ಖಾತ್ರಿಪಡಿಸುವಂಥದ್ದು. ಹಾಗಾದರೆ ಗ್ರಾಹಕರು ಅಂದರೆ ಯಾರು ವಸ್ತುಗಳನ್ನು ಅಥವಾ ಸೇವೆಗಳನ್ನು ಖರೀದಿಸ್ತಾರೋ ಪಡೆದುಕೊಳ್ತಾರೋ ಅವರನ್ನು ನಾವು ಗ್ರಾಹಕರು ಅಂತ ನಾವು ಕರಿತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಕ್ಕಳೇ, ಇದುವರೆಗೆ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ 8 ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ಮೇನ್ಗೆ ಹೋದರೆ 2ನೇ ಮೇನ್. ಇಲ್ಲಿ 2ನೇ ಮೇನ್ನಲ್ಲಿ ಬಂದರೆ ಈ ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇರುತ್ತೆ. ಇಲ್ಲಿ 8 ಪ್ರಶ್ನೆಗಳಿರುತ್ತೆ. ಇದರಲ್ಲಿ ಮೊದಲನೇ ಪ್ರಶ್ನೆ ಯಾವುದು ಅಂದರೆ ನಿಮ್ಮ 9ನೇ ಪ್ರಶ್ನೆ ಯಾವುದಾಗಿದೆ ಅಂದರೆ, ಡಚ್ಚರು ತಮ್ಮನ್ನು ಸಾಂಬಾರು ದ್ವೀಪಗಳಿಗೆ ಸೀಮಿತಗೊಳಿಸಿಕೊಂಡರು ಏಕೆ? ಭಾರತಕ್ಕೆ ಬಂದಂಥ ಯುರೋಪಿಯನ್ನರಲ್ಲಿ ಡಚ್ಚರು ಕೂಡ ಒಬ್ಬರಾಗಿದ್ದರು. ಆರಂಭದಲ್ಲಿ ಡಚ್ಚರು ಭಾರತದ ಅನೇಕ ಪ್ರದೇಶಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಆರಂಭಿಸಿದರು. ಆದರೆ ಡಚ್ಚರು ದೀರ್ಘಕಾಲದವರೆಗೆ ಭಾರತದಲ್ಲಿ ಆಳ್ವಿಕೆ ನಡೆಸಲಿಲ್ಲ.
ಯಾಕೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಮಕ್ಕಳೇ, ಡಚ್ಚರ ನಂತರ ಬಂದಿದ್ದು ಇಂಗ್ಲೀಷರು ಮತ್ತು ಫ್ರೆಂಚರು. ಇಂಗ್ಲೀಷರು ಮತ್ತು ಫ್ರೆಂಚರು ಡಚ್ಚರಿಗಿಂತ ಬಲಿಷ್ಠರಾಗಿದ್ದರು. ಅವರ ಒಂದು ಪೈಪೋಟಿಯನ್ನು ಎದುರಿಸುವುದಕ್ಕೆ ಸಾಧ್ಯವಾಗದೆ ಡಚ್ಚರು ಭಾರತವನ್ನು ಬಿಟ್ಟು ಹೋದರು. ಭಾರತ ಬಿಟ್ಟು ಯಾವ ಕಡೆಗೆ ಹೋದರು? ಅವರು ಸಾಂಬಾರು ದ್ವೀಪಗಳ ಕಡೆಗೆ ತಮ್ಮ ಗಮನವನ್ನು ಹರಿಸಿದರು. ಇದನ್ನು ನೀವು ಗಮನಿಸಬೇಕು ಮಕ್ಕಳೇ. ಭಾರತವನ್ನು ಡಚ್ಚರು ಯಾಕೆ ಬಿಟ್ಟು ಹೋದರು ಅಂದರೆ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸುವುದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಮುಂದಿನ ಪ್ರಶ್ನೆ, ಎರಡನೇ ವಿಶ್ವಯುದ್ಧಕ್ಕೆ ಅಮೆರಿಕ ಏಕೆ ಪ್ರವೇಶಿಸಿತು ಅನ್ನೋದು ಪ್ರಶ್ನೆ. ಅಮೇರಿಕ ಮೊದಲನೇ ಮಹಾಯುದ್ಧದಲ್ಲೂ ಭಾಗವಹಿಸಿತ್ತು ಮಕ್ಕಳೇ, ಹಾಗೆ ಎರಡನೇ ಮಹಾಯುದ್ಧದಲ್ಲೂ ಕೂಡ ಭಾಗವಹಿಸಿತ್ತು. ಹಾಗಾದರೆ ಮೊದಲನೇ ಮಹಾಯುದ್ಧದಲ್ಲೂ ಅಮೆರಿಕ ಮೊದಲೇ ಪ್ರಾರಂಭಿಸಲಿಲ್ಲ, ಅಂದರೆ ಪ್ರವೇಶ ಮಾಡಲಿಲ್ಲ, ಕೊನೆಯ ಹಂತದಲ್ಲಿ ಅದು ಪ್ರವೇಶ ಮಾಡುತ್ತೆ. ಹಾಗೆ ಎರಡನೇ ಮಹಾಯುದ್ಧದಲ್ಲೂ ಕೂಡ ಪ್ರಾರಂಭದಲ್ಲಿ ತಟಸ್ಥವಾಗಿದ್ದು ನಂತರದಲ್ಲಿ ಅದು ಯುದ್ಧಕ್ಕೆ ಪ್ರವೇಶ ಮಾಡುತ್ತೆ. ಅದು ಏಕೆ ಅಂದರೆ ಆರಂಭದಲ್ಲಿ ಅಮೇರಿಕ ಎರಡನೇ ಮಹಾಯುದ್ಧವನ್ನು ಪ್ರವೇಶ ಮಾಡಿರಲಿಲ್ಲ. ಯುದ್ಧದ ಕೊನೆಯ ಹಂತದಲ್ಲಿ ಅಮೇರಿಕ ಎರಡನೇ ಮಹಾಯುದ್ಧವನ್ನು ಪ್ರವೇಶ ಮಾಡ್ತು. ಯಾಕೆ ಅಂದರೆ ಜಪಾನ್ ಅಮೇರಿಕಾದ ನೌಕಾ ನೆಲೆಯಾದಂಥ ಪರ್ಲ್ ಹಾರ್ಬರ್ ಮೇಲೆ ದಾಳಿ ನಡೆಸಿತು. ಯಾವಾಗ ಜಪಾನ್ ಪರ್ಲ್ ಹಾರ್ಬರ್ ಮೇಲೆ ದಾಳಿ ನಡೆಸ್ತೋ ಇದರಿಂದ ಅಮೇರಿಕ ಕೋಪಗೊಳ್ತು. ಹೀಗಾಗಿ ಅದು ಎರಡನೇ ಮಹಾಯುದ್ಧವನ್ನು ಪ್ರವೇಶಿಸಿತು. ಯಾರ ಪರವಾಗಿ? ಇಂಗ್ಲೆಂಡ್, ಫ್ರಾನ್ಸ್ ಮುಂತಾದಂಥ ದೇಶಗಳ ಪರವಾಗಿ ಅದು ಯುದ್ಧವನ್ನು ಪ್ರವೇಶಿಸಿತು ಮಕ್ಕಳೇ. ಮುಂದಿನ ಪ್ರಶ್ನೆ ನೋಡೋಣ. ಧರ್ಮದರ್ಶಿ ಸಮಿತಿಯ ಪ್ರಾಮುಖ್ಯತೆ ಏಕೆ ಕಡಿಮೆಯಾಗುತ್ತಿದೆ? ಎರಡನೇ ಮಹಾಯುದ್ಧದ ಅಂತ್ಯದಲ್ಲಿ ಅಂದರೆ 1945 ಅಕ್ಟೋಬರ್ 24ರಲ್ಲಿ ವಿಶ್ವಸಂಸ್ಥೆ ಆರಂಭ ಆಯಿತು. ವಿಶ್ವಸಂಸ್ಥೆ ಆರಂಭವಾದಾಗ ಅದು 6 ಮುಖ್ಯವಾದಂಥ ಅಂಗಗಳನ್ನು ಹೊಂದಿತ್ತು. ಆ ಅಂಗಗಳಲ್ಲಿ ಧರ್ಮದರ್ಶಿ ಸಮಿತಿ ಕೂಡ ಒಂದಾಗಿತ್ತು. ಧರ್ಮದರ್ಶಿ ಸಮಿತಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಎರಡನೇ ಮಹಾಯುದ್ಧದ ನಂತರ ಸ್ವಾತಂತ್ರ್ಯವನ್ನು ಪಡೆಯದಂಥ ಅನೇಕ ದೇಶಗಳಿಗೆ ಸ್ವಾತಂತ್ರ್ಯವನ್ನು ನೀಡುವಂಥ ಉದ್ದೇಶದಿಂದ ಧರ್ಮದರ್ಶಿ ಸಮಿತಿ ಸ್ಥಾಪನೆಯಾಯಿತು. ಧರ್ಮದರ್ಶಿ ಸಮಿತಿಯ ಸಹಾಯದಿಂದ ಇವತ್ತು ಪ್ರಪಂಚದ ಅನೇಕ ದೇಶಗಳು ಸ್ವಾತಂತ್ರ್ಯವನ್ನು ಗಳಿಸಿಕೊಂಡಿವೆ. ಆದರೆ ಇವತ್ತು ಧರ್ಮದರ್ಶಿ ಸಮಿತಿಯ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಸ್ವಾತಂತ್ರ್ಯವನ್ನು ಪ್ರಪಂಚದ ಬಹುತೇಕ ದೇಶಗಳು ಸ್ವಾತಂತ್ರ್ಯವನ್ನು ಗಳಿಸ್ಕೊಂಡಿದೆ. ಯಾವುದೇ ರೀತಿಯಾದಂಥ ದತ್ತಿ ಉಳಿದಿಲ್ಲ. ಹೀಗಾಗಿ ಇವತ್ತು ಇದರ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 12ನೆಯ ಪ್ರಶ್ನೆ, ಕಾರ್ಮಿಕ ಪರ ಸಿದ್ಧಾಂತ ಏಕೆ ವಿಕಸನಗೊಳ್ಳುತ್ತಿದೆ ಅನ್ನೋದು ಪ್ರಶ್ನೆ. ಪ್ರಸ್ತುತ ಜಗತ್ತಿನಲ್ಲಿ ಮಕ್ಕಳೇ ಕಾರ್ಮಿಕರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ನಿರಂತರವಾಗಿ ಕಾರ್ಮಿಕರ ಮೇಲೆ ಶೋಷಣೆಗಳು ಆಗ್ತಾ ಇವೆ. ಅದರಲ್ಲೂ ವಿಶೇಷವಾಗಿ ಕೈಗಾರಿಕಾ ಬಂಡವಾಳ ಶಾಹಿ ಏನಿದೆ ಅದು ಕಾರ್ಮಿಕರ ಮೇಲೆ ಶೋಷಣೆಯನ್ನು ಎಸಗ್ತಾ ಇವೆ. ಹೀಗಾಗಿ ಕಾರ್ಮಿಕರನ್ನು ಶೋಷಣೆಯಿಂದ ರಕ್ಷಿಸುವ ಉದ್ದೇಶದಿಂದಾಗಿ ಇವತ್ತು ಕಾರ್ಮಿಕ ಪರ ಸಿದ್ಧಾಂತಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಾರ್ಮಿಕರನ್ನು ಶೋಷಣೆಗೆ ಒಳಗಾಗುವುದನ್ನು ತಪ್ಪಿಸೋದೇ ಈ ಕಾರ್ಮಿಕ ಪರ ಸಿದ್ಧಾಂತದ ಮುಖ್ಯ ಉದ್ದೇಶ. ಹಾಗಾದರೆ ಈ ಹಿತದೃಷ್ಟಿಯಿಂದ ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕರ ಪರವಾಗಿ ಈ ಒಂದು ಸಿದ್ಧಾಂತ ವಿಕಸನಗೊಳ್ಳುತ್ತಿದೆ ಅಂತ ನಾವು ಉತ್ತರವನ್ನು ಬರೀಬೇಕಾಗಿರುತ್ತೆ. ಮುಂದಿನ ಪ್ರಶ್ನೆ, ಕಪ್ಪು ಮಣ್ಣು ಗಾಢ ಬೂದು ಮತ್ತು ಕಪ್ಪು ಬಣ್ಣದಲ್ಲಿರುತ್ತದೆ ಏಕೆ ಅನ್ನೋದು ಪ್ರಶ್ನೆ. ಮಕ್ಕಳೇ, ನೀವು ಅನೇಕ ಮಣ್ಣುಗಳನ್ನು ನೋಡಿರ್ತೀರಿ. ಕೆಂಪು ಮಣ್ಣು, ಲ್ಯಾಟ್ರೈಟ್ ಮಣ್ಣು. ಹಾಗಾದರೆ ಸರ್, ವಿವಿಧ ರೀತಿಯ ಮಣ್ಣುಗಳನ್ನು ಒಂದ್ಸತಿ ಹೆಸರಿಸ್ಬಿಡ್ತೀರಾ ಈಗ ಮಕ್ಕಳಿಗೆ? ಮಕ್ಕಳೇ, ನಿಮ್ಗೆ ಗೊತ್ತಿರ್ಬೋದು ವಿವಿಧ ರೀತಿಯ ಮಣ್ಣುಗಳು ನಮ್ಮ ಈ ಅಧ್ಯಾಯದಲ್ಲಿದೆ. ಕಪ್ಪು ಮಣ್ಣಿರ್ಬೋದು, ಮೆಕ್ಕಲು ಮಣ್ಣಿರ್ಬೋದು, ಲ್ಯಾಟ್ರೈಟ್ ಮಣ್ಣಿರ್ಬೋದು, ಪರ್ವತ ಮಣ್ಣಿರ್ಬೋದು ಅಥವಾ ಮರುಭೂಮಿ ಮಣ್ಣಿರ್ಬೋದು. ಆದರೆ ನಿಮಗೆ ಕೆಲವೊಂದು ಸಂದರ್ಭದಲ್ಲಿ ಕಪ್ಪು ಮಣ್ಣಿನ ಬಣ್ಣ ಯಾಕೆ ಕಪ್ಪಿರುತ್ತೆ ಅನ್ನೋದನ್ನು ನೀವು ಗಮನಿಸಿರ್ಬೋದು. ಕೆಲವು ಸಂದರ್ಭದಲ್ಲಿ ನಿಮಗೆ ಕಪ್ಪು ಮಣ್ಣು ಯಾಕೆ ಗಾಢ ಬೂದು ಮತ್ತು ಕಪ್ಪು ಬಣ್ಣದಲ್ಲಿರುತ್ತೆ ಅಂದ್ಕೊಂಡಿರ್ಬೋದು. ಇದಕ್ಕೆ ಒಂದು ವೈಜ್ಞಾನಿಕವಾದಂಥ ಕಾರಣ ಇದೆ. ಅದು ಏನು ಅಂದರೆ, ಈ ಕಪ್ಪು ಮಣ್ಣು ಬಸಾಲ್ಟ್ ಶಿಲೆಗಳಿಂದ ಅದು ಉತ್ಪತ್ತಿ ಆಗುವಂಥದ್ದು. ಬಸಾಲ್ಟ್ ಶಿಲೆಗಳಿಂದಾಗಿಯೇ ಕಪ್ಪು ಮಣ್ಣಿಗೆ ಕಪ್ಪು ಬಣ್ಣ ಬಂತು, ಜೊತೆಗೆ ಗಾಢ ಬೂದು ಬಣ್ಣ ಕೂಡ ಬಂತು. ಹೀಗಾಗಿ ಬಸಾಲ್ಟ್ ಶಿಲಾಕಣಗಳಿಂದ ಅದು ಉತ್ಪತ್ತಿಯಾಗಿದೆ ಮತ್ತು ಈ ರೀತಿಯ ಬಣ್ಣವನ್ನು ಅದು ಪಡೆದುಕೊಂಡಿದೆ. ಮುಂದಿನ ಪ್ರಶ್ನೆ ಅಂದರೆ 14ನೆಯ ಪ್ರಶ್ನೆ, ಭಾರತದ ಕೆಲವು ರಾಜ್ಯಗಳು ಅಥವಾ ಸ್ಥಳಗಳು ಹೆಚ್ಚಿನ ಜನಸಾಂದ್ರತೆಯನ್ನು ಹೊಂದಿವೆ ಏಕೆ? ಮಕ್ಕಳೇ, ನೀವು ಗಮನಿಸಬೇಕು, ಜನಸಂಖ್ಯೆ ಮತ್ತು ಜನಸಾಂದ್ರತೆ
ಇವೆರಡರ ಬಗ್ಗೆ ನೀವು ಈಗಾಗಲೇ ಅಧ್ಯಯನ ಮಾಡಿದ್ದೀರಿ. ಸರ್ ಒಂದು ನಿಮಿಷ, ಇಲ್ಲಿ ಜನಸಾಂದ್ರತೆನೇ ಬೇರೆ, ಜನಸಂಖ್ಯೆನೇ ಬೇರೆ. ಜನಸಂಖ್ಯೆ ಅಂದರೆ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ಒಟ್ಟು ಜನರ ಸಂಖ್ಯೆಯನ್ನು ಆ ಪ್ರದೇಶದ ಜನಸಂಖ್ಯೆ ಅಂತ ಕರಿತೀವಿ. ಜನಸಾಂದ್ರತೆ ಅಂದರೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ಸ್ ಅಂತ ಕರಿತೀವಿ. ಅಂದರೆ ಒಂದು ಚದುರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ವಾಸ ಮಾಡುತ್ತಿರುವ ಜನರ ಸಂಖ್ಯೆಯನ್ನು ನಾವು ಜನಸಾಂದ್ರತೆ ಅಂತ ಕರಿತೀವಿ. ಹಾಗಾದರೆ ಜನಸಂಖ್ಯೆ ಮತ್ತು ಜನಸಾಂದ್ರತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆಯಾಗಿರುತ್ತೆ. ಹಾಗಾದರೆ ಇದು ಏಕೆ ಅನ್ನೋದು ನನ್ನ ಪ್ರಶ್ನೆ. ಮಕ್ಕಳೇ, ಜನಸಂಖ್ಯೆ ಮತ್ತು ಜನಸಾಂದ್ರತೆಯ ನಡುವಿನ ವ್ಯತ್ಯಾಸ ನಿಮಗೆ ಗೊತ್ತಾಯಿತು. ಆದರೆ ಈ ಜನಸಂಖ್ಯೆ ಮತ್ತು ಜನಸಾಂದ್ರತೆ ಏನಿದೆ ಎಲ್ಲ ಪ್ರದೇಶಗಳಲ್ಲೂ ಒಂದೇ ರೀತಿಯಾಗಿ ಇರೋದಿಲ್ಲ. ಕೆಲವು ರಾಜ್ಯಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಜನಸಾಂದ್ರತೆ ಏನಿದೆ, ಅದು ಜನಸಂಖ್ಯೆ ಸಾಂದ್ರತೆ ಏನಿದೆ ಅದು ತುಂಬ ಜಾಸ್ತಿ ಇರುತ್ತೆ. ಯಾಕೆ ಜಾಸ್ತಿ ಇರುತ್ತೆ ಅಂದರೆ ಅಲ್ಲಿ ಮಣ್ಣು ತುಂಬ ಫಲವತ್ತತೆಯಿಂದ ಕೂಡಿರುತ್ತೆ, ಜೊತೆಗೆ ನೀರಾವರಿ ಸೌಲಭ್ಯಗಳು ಚೆನ್ನಾಗಿರುತ್ತೆ, ಸಾರಿಗೆ ಸಂಪರ್ಕಗಳು ತುಂಬ ಚೆನ್ನಾಗಿರೋದ್ರಿಂದ ಜನ ಅಲ್ಲಿ ವಾಸ ಮಾಡೋದಕ್ಕೆ ತುಂಬ ಇಚ್ಛೆ ಪಡ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದ ಆ ಪ್ರದೇಶಗಳಿಗೆ ಜನ ವಲಸೆ ಹೋಗ್ತಾರೆ. ಅಲ್ಲಿ ಜನರ ವಾಸಿಸುವಿಕೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಪ್ರತಿ ಚದರ ಕಿಲೋಮೀಟರ್ಗಳಲ್ಲಿ ವಾಸಿಸುವಂಥ ಜನರ ಸಂಖ್ಯೆ ತುಂಬ ಜಾಸ್ತಿ ಇರುತ್ತೆ. ಹೀಗಾಗಿ ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಜನಸಂಖ್ಯೆಯ ಸಾಂದ್ರತೆ ಜಾಸ್ತಿ ಇರೋದನ್ನು ನಾವು ಕಾಣ್ತೀವಿ. ನನ್ನ ಮುಂದಿನ ಪ್ರಶ್ನೆ, ನಿರಂತರ ಅಭಿವೃದ್ಧಿ ಎಂದರೇನು ಅನ್ನೋದು ಪ್ರಶ್ನೆ. ಅಭಿವೃದ್ಧಿ, ಅನಾಭಿವೃದ್ಧಿ, ನಿರಂತರ ಅಭಿವೃದ್ಧಿ ಬಗ್ಗೆ ನೀವು ಈಗಾಗಲೇ ಅಧ್ಯಯನ ಮಾಡಿದ್ದೀರಿ. ನಿರಂತರ ಅಭಿವೃದ್ಧಿ ಅಂದರೆ ನಿಸರ್ಗದಲ್ಲಿ ಸಿಗುವಂಥ ಸಂಪನ್ಮೂಲಗಳನ್ನು ಜೊತೆಗೆ ಪರಿಸರವನ್ನು ಮುಂದಿನ ಪೀಳಿಗೆಗಾಗಿ ಸಂರಕ್ಷಿಸಿ ಪ್ರಯೋಜನ ನೀಡುವಂತೆ ಮಾಡುವುದೇ ನಿರಂತರವಾದ ಅಭಿವೃದ್ಧಿ. ಸರ್ ಹಾಗಾದರೆ ಇದನ್ನು ಇಂಗ್ಲೀಷ್ನಲ್ಲಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅಂದರೆ ಈಗಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವಷ್ಟೇ ಬಳಸಿಕೊಂಡು ಖಾಲಿ ಮಾಡಿಬಿಟ್ರೆ ಮುಂದಿನ ಬರುವ ಪೀಳಿಗೆ ಯಾವ ಸೌಲಭ್ಯಗಳನ್ನು ಅಥವಾ ನಿಸರ್ಗದ ಸೌಲಭ್ಯಗಳನ್ನು ಪಡೆಯೋಕ್ಕಾಗಲ್ಲ. ಹಾಗಾಗಿ ನಾವು ಅದನ್ನು ಬಳಸಿಕೊಂಡು ಮುಂದಿನ ಪೀಳಿಗೆಗೂ ಸಂರಕ್ಷಿಸಿ ಬೆಳವಣಿಗೆಯನ್ನು ಮಾಡಿಕೊಂಡ್ರೆ ಅದನ್ನು ನಾವು ನಿರಂತರ ಅಭಿವೃದ್ಧಿ ಅಂತ ಕರಿತೀವಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಅನ್ನೋದು ಈ ಪ್ರಶ್ನೆ ಮತ್ತು ಅದರ ಉತ್ತರವಾಗಿರುತ್ತೆ. ನನ್ನ ಮುಂದಿನ ಪ್ರಶ್ನೆ, 16ನೆಯ ಪ್ರಶ್ನೆ, ಟೆಲಿಶಾಪಿಂಗ್ ಎಂದರೇನು ಅನ್ನೋದು ಪ್ರಶ್ನೆ. ಮಾಹಿತಿ ತಂತ್ರಜ್ಞಾನದ ಸಹಾಯದಿಂದಾಗಿ ಮನೆಯಲ್ಲೇ ಕುಳಿತುಕೊಂಡು ವಸ್ತುಗಳನ್ನು ನಾವು ಖರೀದಿ ಮಾಡ್ತೀವಿ. ಅದನ್ನು ನಾವು ಟೆಲಿಶಾಪಿಂಗ್ ಅಂತ ಕರಿಬೋದು. ಮೊಬೈಲ್ ಸಹಾಯದಿಂದ ಅಥವಾ ನಮ್ಮ ಮೊಬೈಲ್ ಸಹಾಯದಿಂದ, ಇಂಟರ್ನೆಟ್ ಸಹಾಯದಿಂದ ನಾವು ಮನೆಯಲ್ಲೇ ಕೂತ್ಕೊಂಡು ಯಾವುದೋ ಒಂದು ವಸ್ತುವನ್ನು ನಾವು ಪರ್ಚೇಸ್ ಮಾಡಿದ್ರೆ ಅದನ್ನು ನಾವು ಟೆಲಿಶಾಪಿಂಗ್ ಅಂತ ಕರಿತೀವಿ. ನಮ್ಮ ಮುಂದಿನ ಮುಖ್ಯ ಹೇಳಿಕೆ ಅಥವಾ 3ನೇ ಮೇನ್ ಯಾವುದಪ್ಪ ಅಂದರೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 8 ಪ್ರಶ್ನೆಗಳಿರುತ್ತೆ. ಒಟ್ಟು ಒಂದು ಪ್ರಶ್ನೆಗೆ 2 ಅಂಕದಂತೆ 16 ಅಂಕಗಳಿರುತ್ತೆ. 8 ಪ್ರಶ್ನೆಗಳು 2 ಅಂಕಗಳು ಪ್ರತಿ ಪ್ರಶ್ನೆಗೆ, ಒಟ್ಟು 16 ಅಂಕಗಳಾಗಿರುತ್ತೆ. ಇದರಲ್ಲಿ ಮೊದಲನೆಯ ಪ್ರಶ್ನೆ ಇತಿಹಾಸದ ವಿಭಾಗಕ್ಕೆ ಸಂಬಂಧಪಟ್ಟಿದೆ. ಪ್ರಶ್ನೆ ಈ ರೀತಿ ಇದೆ: ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಭಾರತೀಯ ರಾಜರುಗಳು ಬ್ರಿಟಿಷ್ ಇಂಡಿಯಾ ಕಂಪನಿಯ ಕೈಗೊಂಬೆ ಆಗಿದ್ದರು ಎಂದು ಸಮರ್ಥಿಸಿ ಅನ್ನೋದು ಪ್ರಶ್ನೆ. ಇದೇ ಪ್ರಶ್ನೆನ ಇನ್ನೊಂದು ರೀತಿಯ ಕೇಳ್ಬೋದು, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಅಂತ. ಇಲ್ಲಿ ಪ್ರಶ್ನೆಯನ್ನು ಪರೋಕ್ಷವಾಗಿ ಕೇಳಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ ಮಕ್ಕಳೇ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿದ್ದು ಲಾರ್ಡ್ ವೆಲ್ಲೆಸ್ಲಿ. ಭಾರತೀಯ ರಾಜರುಗಳನ್ನು ನಿಯಂತ್ರಿಸುವುದು ಆತನ ಉದ್ದೇಶವಾಗಿತ್ತು. ಈ ನೀತಿಯ ಪ್ರಕಾರ ಯಾರು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡ್ತಾರೋ ಅವರು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತಮ್ಮ ರಾಜ್ಯದಲ್ಲಿ ಇಟ್ಕೊಳ್ಬೇಕಾಗಿತ್ತು. ಆ ಸೈನ್ಯದ ವೇತನ ಜೊತೆಗೆ ನಿರ್ವಹಣೆಯ ವೆಚ್ಚವನ್ನು ಆ ರಾಜ್ಯವೇ ಭರಿಸಬೇಕಾಗಿತ್ತು. ಇದರ ಜೊತೆಗೆ ಬ್ರಿಟಿಷ್ ಸರ್ಕಾರಕ್ಕೆ ಅವರು ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡ್ಬೇಕಾಗಿತ್ತು. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಕ ಮಾಡ್ಕೋಬೇಕಾಗಿತ್ತು. ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದ್ರೆ ಗವರ್ನರ್ ಜನರಲ್ ಸಮ್ಮತಿ ಬೇಕಾಗಿತ್ತು. ಜೊತೆಗೆ ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸ್ತಾ ಇತ್ತು. ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಯಿತು.
ಹೀಗೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂತಹ ಭಾರತೀಯ ರಾಜರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕೈಗೊಂಬೆ ಆದರು. ಹಾಗಾದರೆ ಸರ್, ಈ ಬ್ರಿಟಿಷರು ತಂದಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ಎರಡು ಅಂಶಗಳನ್ನು ಬಳಸಿಕೊಂಡು, ಎರಡು ಕಾನೂನುಗಳನ್ನು ಬಳಸಿಕೊಂಡು ಭಾರತದ ಬಹುತೇಕ ರಾಜರುಗಳನ್ನು ಮತ್ತು ರಾಜ್ಯಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ರು ಅನ್ನೋದು ಇಲ್ಲಿ ನಾವು ನೆನಪಿಸಿಕೊಳ್ಳಬೇಕಾದಂಥ ಅಂಶವಾಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನನಗೀಗ ರಾಜ್ಯಶಾಸ್ತ್ರದ ಪ್ರಶ್ನೆ ನನ್ನ ಕಣ್ಣು ಮುಂದೆ ಬರ್ತಿದೆ. ನೆಹರೂರಂತಹ ಪ್ರಬಲ ನಾಯಕರು ಕೂಡ ಭಾರತವನ್ನು ಜಾತ್ಯತೀತ ರಾಷ್ಟ್ರವನ್ನಾಗಿ ರೂಪಿಸುವ ಬಗ್ಗೆ ಯೋಚನೆ ಮಾಡಿದರು ಏಕೆ ಅನ್ನೋದು ಪ್ರಶ್ನೆ. ಮಕ್ಕಳೇ, 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಭಾರತ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಭಾರತ ಎದುರಿಸಿದಂಥ ಸಮಸ್ಯೆಗಳಲ್ಲಿ ಮತೀಯ ಗಲಭೆ ಕೂಡ ಒಂದಾಗಿತ್ತು. ಲಕ್ಷಾಂತರ ಜನ ಹಿಂದೂಗಳು ಮತ್ತು ಮುಸ್ಲಿಮರು ಈ ಮತೀಯವಾದದಿಂದಾಗಿ ಅಥವಾ ಕೋಮು ದಳ್ಳೂರಿಯಿಂದಾಗಿ ಸುಟ್ಟು ಕರಕಲಾಗಿ ಹೋದರು. ಹಾಗೆ ಕೆಲವೇ ತಿಂಗಳುಗಳಲ್ಲಿ 5 ಲಕ್ಷ ಜನರು ಹತ್ಯೆಗೀಡಾದರು ಹಾಗೂ ಸಾವಿರಾರು ಕೋಟೆಗಳು ಆಸ್ತಿಪಾಸ್ತಿಗಳು ನಷ್ಟಕ್ಕೆ ಈಡಾದವು. ಕೋಮು ದಳ್ಳೂರಿಯ ಭಯಾನಕ ದೃಶ್ಯಗಳು ನೆಹರು ಅವರನ್ನು ಜಾತ್ಯತೀತ ರಾಜ್ಯದ ನಿರ್ಮಾಣಕ್ಕೆ ಪ್ರೇರೇಪಿಸಿದವು. ಭಾರತವನ್ನು ಹೇಗಾದರೂ ಮಾಡಿ ಸ್ವಾತಂತ್ರ್ಯ ನಂತರ ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಈ ಎಲ್ಲ ಘಟನೆಗಳ ನಂತರ ಜವಾಹರ್ಲಾಲ್ ನೆಹರು ಅವರು ಕೈಗೊಂಡರು. ನಮ್ಮ ಮುಂದಿನ ಪ್ರಶ್ನೆ ಸಮಾಜಶಾಸ್ತ್ರದಿಂದ ಪ್ರಶ್ನೆ ಬರ್ತಿದೆ. ಪ್ರಶ್ನೆ 19. ಬಾಲಕಾರ್ಮಿಕ ಸಮಸ್ಯೆ ದಿನದಿಂದ ದಿನಕ್ಕೆ ಹೇಗೆ ಹೆಚ್ಚಾಗುತ್ತಿದೆ? ಭಾರತ ಎದುರಿಸುತ್ತಿರುವ ಸಾಮಾಜಿಕ ಸಮಸ್ಯೆಗಳಲ್ಲಿ ಬಾಲಕಾರ್ಮಿಕ ಸಮಸ್ಯೆ ಕೂಡ ಒಂದು. ಬಾಲಕಾರ್ಮಿಕ ಪದ್ಧತಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ನಾವು ಈಗಾಗಲೇ ನೋಡಿದ್ವಿ. ಆದರೆ ಈ ಬಾಲಕಾರ್ಮಿಕ ಸಮಸ್ಯೆ ಏನಾಗಿದೆ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ, ಮಕ್ಕಳ ಹಕ್ಕುಗಳನ್ನು ಗೌರವಿಸಲು, ಅವುಗಳನ್ನು ರಕ್ಷಣೆ ಮಾಡಲು ಅಗತ್ಯವಾಗಿ ಬೇಕಾದ ಸಾಮಾಜಿಕ ಪರಿಸರ ಇಲ್ಲದೆ ಇರುವುದು, ಕಡಿಮೆ ಕೂಲಿಗೆ ಹೆಚ್ಚು ದುಡಿಮೆಯನ್ನು ಬಯಸುವ ಮಾಲೀಕ ವರ್ಗದ ಸ್ವಾರ್ಥ ಲಾಭಕೋರತನ, ಹೋಟೆಲ್, ಸಣ್ಣ ಕೈಗಾರಿಕೆ, ಪಟಾಕಿ ತಯಾರಿಕಾ ಘಟಕಗಳು, ಅಸಂಘಟಿತ ದುಡಿಮೆಯ ವಲಯ, ಬರದಿಂದ ಉಂಟಾಗುವ ಕೃಷಿ ಸಮಾಜದ ಬಿಕ್ಕಟ್ಟುಗಳು ಕೂಡ ಇದಕ್ಕೆ ಮತ್ತೊಂದು ಕಾರಣ. ವಲಸೆ ಮತ್ತು ಪೋಷಕರ ದುಶ್ಚಟಗಳು ಸಹ ಬಾಲಕಾರ್ಮಿಕ ಪದ್ಧತಿಯ ಹೆಚ್ಚಳಕ್ಕೆ ಕಾರಣ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕುಗಳು ಪರಿಣಾಮಕಾರಿಯಾಗಿ ಅನುಷ್ಠಾನವಾಗದಿರುವುದು ಬಾಲಕಾರ್ಮಿಕ ಸಮಸ್ಯೆ ಹೆಚ್ಚಳಕ್ಕೆ ಇನ್ನೊಂದು ಕಾರಣ. ಎಲ್ಲ ಮಕ್ಕಳಿಗೂ 10ನೇ ತರಗತಿಯವರೆಗೆ ಶಿಕ್ಷಣ ಸಂಪೂರ್ಣ ಉಚಿತವಾಗಿ ದೊರಕದಿರುವುದು, ಕುಟುಂಬದ ಆರ್ಥಿಕ ಸ್ಥಿತಿ, ಕನಿಷ್ಠ ಕೂಲಿ, ಭೂ ಸುಧಾರಣಾ ಕಾಯ್ದೆಯ ಅನುಷ್ಠಾನದ ಕೊರತೆಗಳಿಂದಾಗಿ ಬಾಲಕಾರ್ಮಿಕ ಸಮಸ್ಯೆ ಜಾಸ್ತಿ ಆಗ್ತಾನೆ ಇದೆ. ಹಾಗಾದರೆ ಸರ್, ಈ ಪ್ರಶ್ನೆಗೆ ಒಂದು ಪರ್ಯಾಯ ಪ್ರಶ್ನೆ ಇರುತ್ತೆ. ಅಂದರೆ 2 ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಬರೀಬಹುದಾಗಿರುತ್ತೆ. ಇದರ ಇನ್ನೊಂದು ಪರ್ಯಾಯ ಪ್ರಶ್ನೆ ಅಂದರೆ, ಅಸ್ಪೃಶ್ಯರನ್ನು ಸಮಾಜದ ಇತರರಿಂದ ದೂರವಿಡಲಾಗಿತ್ತು ಏಕೆ? ನಿಮ್ಗೆ ಗೊತ್ತಿರೋದು ಮಕ್ಕಳೇ, ಅಸ್ಪೃಶ್ಯತೆ ಇವತ್ತು ಇಲ್ಲ. ಆದರೆ ಹಿಂದೆ ಈ ಅಸ್ಪೃಶ್ಯತೆ ಅನ್ನೋದು ಭಾರತ ಎದುರಿಸುತ್ತಿದ್ದಂಥ ಒಂದು ಭಯಾನಕವಾದಂಥ ಸಮಾಜವಾಗಿತ್ತು. ಅಸ್ಪೃಶ್ಯರು ಅನೇಕ ರೀತಿಯಲ್ಲಿ ಶೋಷಣೆಗೆ ಒಳಗಾಗಿದ್ದರು. ಅವರಿಗೆ ಸಮಾಜದಲ್ಲಿ ಅತ್ಯಂತ ಕೆಳಸ್ಥಾನವನ್ನು ನೀಡಲಾಗಿತ್ತು. ಮನುಸ್ಮೃತಿಯ ಪ್ರಕಾರ ಚಂಡಾಲರನ್ನು ಮುಟ್ಟಿದವರು 10 ಹಲವು ಪ್ರಾಯಶ್ಚಿತ್ತಕ್ಕೆ ಒಳಪಡಬೇಕಾಗಿತ್ತು. ಯಾರೂ ಸಹ ಚಂಡಾಲರನ್ನು ಮುಟ್ತಾ ಇರಲಿಲ್ಲ. ವ್ಯಾಘ್ರಪಾದ ಸ್ಮೃತಿಯು ಹೇಳುವಂತೆ ಹಸುವಿನ ಬಾಲದ ಉದ್ದಕ್ಕಿಂತ ಕಡಿಮೆ ಅಂತರದಲ್ಲಿ ಅಂತ್ಯಜರನ್ನು ಭೇಟಿಯಾದರೆ ಆ ಸವರ್ಣೀಯರು ಸ್ನಾನ ಮಾಡಿ ಮೈಲಿಗೆಯನ್ನು ಹೋಗಲಾಡಿಸಿಕೊಳ್ಳಬೇಕಾಗಿತ್ತು. ಅಂದರೆ ಆ ಒಂದು ಅಸ್ಪೃಶ್ಯರನ್ನು ಬೇರೆ ಯಾರು ಮುಟ್ಟುವಂತಿರಲಿಲ್ಲ. ಒಂದು ವೇಳೆ ಮುಟ್ಟಿದ್ರೆ ಆದರೆ ಸ್ನಾನ ಮಾಡಿಕೊಂಡೇ ಬೇರೆ ಕೆಲಸಕ್ಕೆ ಹೋಗಬೇಕಾಗಿತ್ತು. ಹೀಗೆ ಸಾಮಾಜಿಕವಾಗಿ ಅತ್ಯಂತ ಕೆಳ ಸ್ಥಾನಗಳನ್ನು ಅಸ್ಪೃಶ್ಯರಿಗೆ ನೀಡಲಾಗಿತ್ತು. ಅವರು ಹುಟ್ಟಿನ ಕಾರಣಕ್ಕಾಗಿಯೇ ಅವರ ಸಾಮಾಜಿಕ ಚಲನೆಯನ್ನು ನಿಯಂತ್ರಣ ಮಾಡಲಾಗಿತ್ತು. ನನ್ನ ಮುಂದಿನ ಪ್ರಶ್ನೆ 20ನೆಯ ಪ್ರಶ್ನೆ, ನಿಶಸ್ತ್ರೀಕರಣವು ಇತ್ತೀಚಿನ ದಿನಗಳಲ್ಲಿ ತುಂಬ ಅವಶ್ಯಕವಾಗಿದೆ, ಉದಾಹರಣೆಯ ಸಹಿತ ವಿವರಿಸಿ ಅನ್ನೋದು ಪ್ರಶ್ನೆ. ಶಸ್ತ್ರಾಸ್ತ್ರಗಳ ಸ್ಪರ್ಧೆಯಿಂದ ವಿಶ್ವದಾದ್ಯಂತ ಭಯ, ಅಸ್ಥಿರತೆ, ಚಡಪಡಿಕೆ ಉಂಟಾಗಿದೆ. ಸರ್, ನನ್ನದೊಂದು ಪ್ರಶ್ನೆ, ನಿಶಸ್ತ್ರೀಕರಣ ಅಂದ್ರೇನು? ನಿಶಸ್ತ್ರೀಕರಣ ಅಂದರೆ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಕಡಿಮೆಗೊಳಿಸುವುದು ಅಥವಾ ಇಲ್ಲವಾಗಿಸುವ ಪ್ರಕ್ರಿಯೆ. ಶಸ್ತ್ರಾಸ್ತ್ರಗಳ ಸ್ಪರ್ಧೆಯಿಂದ ವಿಶ್ವದಾದ್ಯಂತ ಭಯ, ಅಸ್ಥಿರತೆ, ಚಡಪಡಿಕೆ ಉಂಟಾಗಿದೆ.
ಯುದ್ಧದ ಸಂಭವ ತಲೆದೋರುತ್ತದೆ, ಆರ್ಥಿಕವಾಗಿಯೂ ಕೂಡ ನಷ್ಟವಾಗುತ್ತೆ. ಆದ್ದರಿಂದಾಗಿ ಇವತ್ತು ನಿಶಸ್ತ್ರೀಕರಣ ಪ್ರಪಂಚದಲ್ಲಿ ಅತಿ ಅವಶ್ಯಕವಾದಂತಹದ್ದು. ಹಾಗಾದರೆ ಸರ್, ಇಲ್ಲಿ ಇತಿಹಾಸಕಾರರು ಹೇಳಿರೋದನ್ನ ನೆನಪಿಸ್ಕೋಬೇಕಾಗಿರುತ್ತೆ. ಯುದ್ಧಾಸ್ತ್ರಗಳನ್ನು ನೀನು ಕೊನೆಗಾಣಿಸು, ಅಂದರೆ ಯುದ್ಧಾಸ್ತ್ರವು ನಿನ್ನನ್ನು ಕೊನೆಗಾಣಿಸುವ ಮೊದಲು ನೀನೇ ಅವುಗಳನ್ನು ಕೊನೆಗಾಣಿಸಿಬಿಟ್ರೆ ಭವಿಷ್ಯದಲ್ಲಿ ಯುದ್ಧ ತಲೆದೋರೋದಿಲ್ಲ. ಹಾಗಾಗಿ ಯುದ್ಧಾಸ್ತ್ರಗಳನ್ನು, ಶಸ್ತ್ರಾಸ್ತ್ರಗಳನ್ನು ನಿಷೇಧಿಸೋದು, ಉತ್ಪಾದನೆಯನ್ನು ಸ್ಥಗಿತಗೊಳಿಸೋದು. ಹಾಗಾಗಿ ಈಗ ಆಲ್ರೆಡಿ ಅಂದರೆ ಈಗಾಗಲೇ ಉತ್ಪಾದಿಸಿರುವ ಸಶಸ್ತ್ರಗಳನ್ನು ಅಂದರೆ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಅಥವಾ ಒಂದೇ ಬಾರಿಗೆ ನಿರ್ಮೂಲನೆ ಮಾಡಿಬಿಟ್ರೆ, ಅವುಗಳನ್ನು ನಾವು ಅವಸಾನಗೊಳಿಸಿದ್ರೆ ಅದನ್ನು ನಾವು ನಿಶಸ್ತ್ರೀಕರಣ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ನಾವು ಭವಿಷ್ಯದಲ್ಲಿ ಆರ್ಥಿಕವಾಗಿಯೂ ಸಂಕಷ್ಟದಿಂದ ಹೊರಗಡೆ ಬರ್ಬೋದು ಮತ್ತು ಯುದ್ಧದ ಸಂದರ್ಭದಿಂದನೂ ಕೂಡ ಹೊರಗಡೆ ಬರ್ಬೋದು. ಪ್ರಪಂಚದ ರಾಷ್ಟ್ರ ನಡುವೆ ಸೌಹಾರ್ದತೆ ಬೆಳೆಯುತ್ತೆ ಮತ್ತು ಯುದ್ಧಕ್ಕಾಗಿ ಖರ್ಚು ಮಾಡುವ ಹಣವನ್ನು ಸಮಾಜದ ಇತರ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ಕೋಬಹುದು. ಈ ಎಲ್ಲ ಕಾರಣಗಳಿಂದ ನಾವು ನಿಶಸ್ತ್ರೀಕರಣವನ್ನು ಪ್ರತಿಯೊಂದು ರಾಷ್ಟ್ರಗಳು ಪಾಲನೆ ಮಾಡಬೇಕಾಗಿರುತ್ತೆ ಅನ್ನೋದು ಇಲ್ಲಿ ನಾವು ನೆನಪಿಸ್ಕೋಬೇಕಾಗಿರುವಂತಹ ಅಂಶವಾಗಿರುತ್ತೆ. ಮತ್ತೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳಿಗೆ, ಈ 20ನೇ ಪ್ರಶ್ನೆಗೆ ಮತ್ತೆ ಒಂದು ಪರ್ಯಾಯ ಪ್ರಶ್ನೆ ಇರುತ್ತೆ. 2 ಪ್ರಶ್ನೆ ಇರುತ್ತೆ, 2ರಲ್ಲಿ ಯಾವುದಾದ್ರು ಒಂದಕ್ಕೆ ನೀವು ಆನ್ಸರನ್ನು ಮಾಡಬೇಕಾಗಿರುತ್ತೆ. ಇದರ ಪರ್ಯಾಯ ಪ್ರಶ್ನೆ ಯಾವುದು? ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧವನ್ನು ಉದಾಹರಣೆ ಸಹಿತ ತಿಳಿಸಿ ಅನ್ನೋದು ಪ್ರಶ್ನೆ. ಭಾರತವು ಪ್ರಪಂಚದ ಅನೇಕ ದೇಶಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದೆ. ಅದರಲ್ಲೂ ಸಹ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧದಲ್ಲಿ ಸಾಕಷ್ಟು ಏರಿಳಿತಗಳನ್ನು ನಾವು ಕಾಣ್ತೀವಿ. ಎರಡೂ ದೇಶಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವಂಥ ದೇಶಗಳಾಗಿವೆ. ಭಾರತ ಅಲಿಪ್ತ ನೀತಿಯನ್ನು ಅನುಸರಿಸಿ ಅಮೆರಿಕ ಮತ್ತು ರಷ್ಯಾ ಬಣಗಳಿಂದ ದೂರವೇ ಉಳಿದಿತ್ತು. ಭಾರತ ಮತ್ತು ಅಮೆರಿಕಗಳು 2 ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ದೇಶಗಳು. 2ನೇ ಮಹಾಯುದ್ಧದ ನಂತರ ಅಲಿಪ್ತ ನೀತಿ ಉಂಟಾದಂಥ ಸಂದರ್ಭದಲ್ಲಿ ಭಾರತ ಅಮೆರಿಕ ಅಥವಾ ರಷ್ಯಾ ಬಣಗಳನ್ನು ಸೇರದೆ ಅವುಗಳಿಂದ ದೂರವೇ ಉಳಿದಿತ್ತು. ಭಾರತದ ಪಂಚವಾರ್ಷಿಕ ಯೋಜನೆಗಳಿಗೆ ಅಮೆರಿಕ ಸಹಾಯ ಮಾಡಿದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಚೀನಾ ಆಕ್ರಮಣದ ಸಮಯದಲ್ಲೂ ಸಹ ಅಮೆರಿಕ ನಮಗೆ ಸಹಾಯವನ್ನು ಮಾಡಿತ್ತು. ಭಯೋತ್ಪಾದನೆಯನ್ನು ಹತ್ತಿಕ್ಕುವಲ್ಲಿ ಭಾರತ ಮತ್ತು ಅಮೆರಿಕಗಳ ನಡುವೆ ಸಮಾನವಾದಂಥ ಹಿತಾಸಕ್ತಿ ಇದೆ. ಭಾರತದ ವಿದೇಶಿ ವ್ಯಾಪಾರ, ವಿಜ್ಞಾನ ಮತ್ತು ತಾಂತ್ರಿಕತೆ, ಬಾಹ್ಯಾಕಾಶ, ಶಿಕ್ಷಣ ಕ್ಷೇತ್ರಗಳಲ್ಲಿ ಅಮೆರಿಕಾದೊಂದಿಗೆ ಉತ್ತಮ ಬಾಂಧವ್ಯವನ್ನು ನಾವು ಹೊಂದಿದ್ದೇವೆ. ವಿಶ್ವಸಂಸ್ಥೆಯನ್ನು ಬಲಪಡಿಸುವ ಹಾಗೂ ಜಾಗತಿಕ ಶಾಂತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಭಾರತ ಮತ್ತು ಅಮೆರಿಕಗಳು ಸಮಾನ ಧೋರಣೆಯನ್ನು ಹೊಂದಿವೆ. ಹಾಗಾದರೆ ಸರ್, ಭಾರತ ಮತ್ತು ಅಮೆರಿಕಾದ ನಡುವಿನ ಸಂಬಂಧವನ್ನು ನಾವು ಓದುವಂಥ ಸಂದರ್ಭದಲ್ಲಿ ಭಾರತ ಅಮೆರಿಕಾದ ನಡುವೆ ವ್ಯವಹರಿಸುವ ಸಂದರ್ಭದಲ್ಲಿ ತನ್ನ ನೀತಿಯನ್ನು ಪದೇ ಪದೇ ಬದಲಾವಣೆ ಮಾಡ್ತಾ ಇರುತ್ತೆ. ಯಾಕೆ ಅಂದರೆ ಅಲ್ಲಿರುವ ರಾಜಕೀಯ ಪಕ್ಷಗಳ ನಿಲುವಿನ ಆಧಾರದ ಮೇಲೆ ಭಾರತ ತನ್ನ ವಿದೇಶಿ ವ್ಯಾಪಾರದ ಸಂಬಂಧವನ್ನು ಕೂಡ ಪದೇ ಪದೇ ಅದು ಬದಲಾವಣೆಯನ್ನು ಮಾಡ್ತಿರುತ್ತೆ ಅನ್ನೋದನ್ನ ನಾವು ನೆನಪಿಸ್ಕೋಬೇಕು. ಮುಂದಿನ ಪ್ರಶ್ನೆ, ನಾವೀಗ ಭೂಗೋಳಶಾಸ್ತ್ರದಲ್ಲಿ ಪ್ರಶ್ನೆ ಕಾಣಿಸ್ತಿದೆ. 21ನೆಯ ಪ್ರಶ್ನೆ, ಭಾರತೀಯ ಹವಾಮಾನ ಋತುಗಳು ಮತ್ತು ಕೃಷಿಯ ಋತುಗಳು ಪರಸ್ಪರ ಸಂಬಂಧ ಹೊಂದಿವೆ ಎಂಬುದನ್ನು ಸ್ಪಷ್ಟೀಕರಿಸಿ ಅನ್ನೋದು ಪ್ರಶ್ನೆ. ಭಾರತದಲ್ಲಿ ಮಕ್ಕಳ ಪ್ರಶ್ನೆಯಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ 2 ಮುಖ್ಯವಾದಂಥ ಋತುಗಳನ್ನು ನೀವಿಲ್ಲಿ ಗಮನಿಸಬೇಕು. ಸರ್, ಆ ಋತುಗಳು ಅಂದರೆ ಹವಾಮಾನ ಋತುಗಳು ಮತ್ತು ಕೃಷಿಯ ಋತುಗಳು ಅಂತಿದೆ ಸರ್. ಏನು ಹಾಗಂದ್ರೆ ಇಲ್ಲಿ ವ್ಯತ್ಯಾಸಗಳೇನೂ ಇಲ್ಲ. ಹವಾಮಾನ ಋತುಗಳು ಅಂದರೆ ನಾವು ಹವಾಮಾನಕ್ಕೆ ಸಂಬಂಧಪಟ್ಟಂತೆ ವಿವಿಧ ರೀತಿಯಲ್ಲಿ ಕೃಷಿಯ ಚಟುವಟಿಕೆಗಳನ್ನು ಮಾಡ್ತೀವಿ. ಆ ಭಾರತದ ಕಾಲಮಾನಗಳನ್ನು ಬೇಸಿಗೆಯ ಕಾಲ, ಮಳೆಗಾಲ, ಚಳಿಗಾಲ ಅಂತ ಕರಿತೀವಿ. ಆ ಎಲ್ಲ ಕಾಲಗಳಲ್ಲಿಯೂ ಬೇರೆ ಬೇರೆ ರೀತಿಯ ಕೃಷಿಗಳನ್ನು ಮಾಡ್ತೀವಿ. ಅವನ್ನ ಖಾರಿಫ್, ರಾಬಿ ಮತ್ತು ಜೈಡ್ ಫಾರ್ಮಿಂಗ್ ಅಂತ ಕರಿತೀವಿ. ಹಾಗಾಗಿ ಇವನ್ನ ಕೃಷಿಯ ಋತುಗಳು ಅಂತ ಕರಿತೀವಿ. ಬೇಸಿಗೆ, ಮಳೆ, ಚಳಿಗಾಲ ಅನ್ನುವುದನ್ನು ಹವಾಮಾನ ಋತುಗಳು ಅಂತ ಕರಿತೀವಿ. ಈ ಎರಡೂಗಳು ಪರಸ್ಪರ ಸಂಬಂಧ ಹೊಂದಿವೆ ಅನ್ನೋದನ್ನ ನಾವು ಸ್ಪಷ್ಟೀಕರಿಸ್ತೀವಿ. ಹೇಳಿ ಸರ್ ಈಗ. ಹೌದು ಮಕ್ಕಳೇ, ಹವಾಮಾನ ಋತುಗಳು ಮತ್ತು ಕೃಷಿ ಋತುಗಳು ಪರಸ್ಪರ ಸಂಬಂಧವನ್ನು ಹೊಂದಿದೆ. ಭಾರತದಲ್ಲಿ ಮುಖ್ಯವಾಗಿ 3 ಬೆಳೆ ಋತುಗಳಿವೆ. ಮುಂಗಾರು ಮಳೆ ಋತು ಖಾರಿಫ್ ಬೆಳೆ, ಹಿಂಗಾರು ಬೆಳೆ ಋತು ರಾಬಿ ಬೆಳೆ ಮತ್ತು ಜೇಡ್ ಬೆಳೆ ಋತು. ಮುಂಗಾರು ಮಳೆ ಋತು ಅಥವಾ ಖಾರಿಫ್ ಬೆಳೆ ಮಳೆಗಾಲದಲ್ಲಿ ಇದು ಬೆಳೆಯಲ್ಪಡುತ್ತದೆ.
ನೈಋತ್ಯ ಮಾನ್ಸೂನ್ ಮಳೆಗಾಲದ ಆರಂಭದೊಂದಿಗೆ ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಬೆಳೆ ಕಟಾವು ಮಾಡಲಾಗುತ್ತದೆ. ಹಿಂಗಾರು ಬೆಳೆ ಋತು ಅಥವಾ ರಾಬಿ ಬೆಳೆ ಹಿಂಗಾರು ಮಳೆಗಾಲದಲ್ಲಿ ಬೆಳೆಯಲ್ಪಡುತ್ತದೆ. ಈಶಾನ್ಯ ಮಾನ್ಸೂನ್ ಮಳೆಗಾಲದ ಆರಂಭದೊಂದಿಗೆ ಅಂದರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬೆಳೆ ಕಟಾವು ಮಾಡಲಾಗುತ್ತದೆ. ಜೇಡ್ ಬೆಳೆ ಋತು ಮುಂಗಾರು ಮತ್ತು ಹಿಂಗಾರು ಬೆಳೆ ಋತುಗಳ ನಡುವಣ ಅವಧಿಯಲ್ಲಿ ಇದನ್ನು ಬೆಳೆಯಲಾಗುತ್ತದೆ. ಹೀಗೆ ಭಾರತದಲ್ಲಿ ಹವಾಮಾನ ಋತುಗಳು ಮತ್ತು ಕೃಷಿಯ ಋತುಗಳು ಪರಸ್ಪರ ಸಂಬಂಧ ಹೊಂದಿರುವುದನ್ನು ನಾವಿಲ್ಲಿ ಕಾಣ್ತೀವಿ. ಅಂದರೆ ವಿವಿಧ ಹವಾಮಾನಗಳಿಗೆ ಅನುಗುಣವಾಗಿ ನಾವು ವಿವಿಧ ರೀತಿಯ ಕೃಷಿಯ ಬೆಳೆಗಳನ್ನು ಮಾಡ್ತೀವಿ. ಹವಾಮಾನಕ್ಕೆ ಅನುಗುಣವಾಗಿ ಕೃಷಿಯನ್ನು ಕೂಡ ಅವಲಂಬನೆ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಹವಾಮಾನ ಋತುಗಳು ಮತ್ತು ಕೃಷಿಯ ಋತುಗಳು ಪರಸ್ಪರ ಸಂಬಂಧವನ್ನು ಒಳಗೊಂಡಿರುತ್ತೆ. ಬೇಸಿಗೆ ಕಾಲದಲ್ಲಿ ಹೋಗಿ ಖಾರಿಫ್ ಬೆಳೆಗಳನ್ನು ಬೆಳೆಯೋಕ್ಕಾಗಲ್ಲ, ಖಾರಿಫ್ ಬೆಳೆಗಳನ್ನು ನಾವು ಬೇಸಿಗೆ ಬೆಳೆಗಳನ್ನಾಗಿ ಬೆಳೆಯೋಕ್ಕಾಗಲ್ಲ. ಯಾಕೆಂದರೆ ಹವಾಮಾನ ಅದಕ್ಕೆ ನನಗೆ ಸಹಕರಿಸೋದಿಲ್ಲ. ಹಾಗಾಗಿ ಹವಾಮಾನ ಋತುಗಳು ಮತ್ತು ಕೃಷಿಯ ಋತುಗಳು ಪರಸ್ಪರ ಸಂಬಂಧ ಹೊಂದಿವೆ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟೀಕರಿಸಿದ್ದೀವಿ. ನನ್ನ ಮುಂದಿನ ಪ್ರಶ್ನೆ, ಭಾರತದ ಆರ್ಥಿಕ ಅಭಿವೃದ್ಧಿಗೆ ತೋಟಗಾರಿಕೆ ಕೃಷಿ ಹೇಗೆ ಸಹಾಯ ಮಾಡುತ್ತಿದೆ? ಭಾರತದ ಅಭಿವೃದ್ಧಿಯಲ್ಲಿ ಅನೇಕ ಅಂಶಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅವುಗಳಲ್ಲಿ ತೋಟಗಾರಿಕೆ ಕೂಡ ಒಂದು. ತೋಟಗಾರಿಕೆಯಿಂದಾಗಿ ಭಾರತದಲ್ಲಿ ಲಭ್ಯ ಇರುವಂತಹ ಭೂಮಿಯನ್ನು ನಾವು ಸಮರ್ಪಕವಾಗಿ ಬಳಸ್ಕೊಳ್ಬೋದು. ಜೊತೆಗೆ ಭಾರತದ ನಿಸರ್ಗದಲ್ಲಿ ಸಿಗುವಂಥ ಸಂಪನ್ಮೂಲಗಳನ್ನು ಬಳಸ್ಕೋಬೋದು. ಗ್ರಾಮೀಣ ಸಮುದಾಯಕ್ಕೆ ಈ ತೋಟಗಾರಿಕೆ ಏನಿದೆ ಉತ್ತಮವಾದಂತಹ ಉದ್ಯೋಗವನ್ನು ಕೂಡ ಒದಗಿಸಿಕೊಡುತ್ತದೆ. ತೋಟಗಾರಿಕೆ ಸಹಾಯದಿಂದ ಅನೇಕ ವಸ್ತುಗಳನ್ನು ನಾವು ಬೆಳೆಯೋದಕ್ಕೆ ಸಾಧ್ಯವಿದೆ. ಆ ಒಂದು ಬೆಳೆದಂಥ ಬೆಳೆಗಳನ್ನು ಬೇರೆ ದೇಶಗಳಿಗೆ ನಾವು ರಫ್ತು ಮಾಡ್ಬೋದು. ಆ ಮೂಲಕ ನಮ್ಮ ದೇಶದ ರಫ್ತು ಕೂಡ ಜಾಸ್ತಿ ಆಗುತ್ತೆ. ತೋಟಗಾರಿಕೆಯಿಂದ ದೇಶಕ್ಕೆ ಬೇಕಾದಂಥ ಆಹಾರ ಸಿಗುತ್ತೆ. ಆ ಮೂಲಕ ನಾವು ಆಹಾರ ಭದ್ರತೆಯನ್ನು ದೇಶದಲ್ಲಿ ಕಾಣೋದಕ್ಕೆ ಸಾಧ್ಯವಿದೆ. ಹಾಗಾದರೆ ತೋಟಗಾರಿಕೆ ಬೆಳೆಗಳು ನಮಗೆ ಏನು ಹೇಳಿದ್ರಿ ನೀವು? ಉದ್ಯೋಗವನ್ನು ಸೃಷ್ಟಿ ಕೊಡುತ್ತೆ ಅನ್ನೋದು ಹೇಳಿದ್ವಿ. ಬೇರೆ ಬೆಳೆಗಳಾದರೆ ಈಗ ಭತ್ತ, ರಾಗಿ ಈ ಬೆಳೆಗಳಾದರೆ ನಿರ್ದಿಷ್ಟ ಕಾಲಮಾನದಲ್ಲಿ ಬರುತ್ತೆ. ಆ ಕಾಲ ಮುಗಿದ ನಂತರ ಮುಂದಿನ ಕಾಲದವರೆಗೂ ನಾವು ಕಾಯಬೇಕಾಗತ್ತೆ. ಆದರೆ ತೋಟಗಾರಿಕೆ ಬೆಳೆಗಳು ನಿರಂತರವಾಗಿ ಫಸಲುಗಳನ್ನು ಕೊಡೋದ್ರಿಂದ, ನಿರಂತರವಾಗಿ ಅವಕ್ಕೆ ಕೃಷಿಯನ್ನು ಮಾಡಬೇಕಾಗಿರೋದ್ರಿಂದ ಇಲ್ಲಿ ಮಾನವ ಸಂಪನ್ಮೂಲದ ಬೇಡಿಕೆ ಬೇಕಾಗತ್ತೆ. ಹಾಗಾಗಿ ನಾವು ಸ್ಥಳೀಯ ಮಟ್ಟದಲ್ಲೇ ಇರುವ ಜನರಿಗೆ ತೋಟಗಾರಿಕೆ ಕೃಷಿಯಿಂದ ಉದ್ಯೋಗವನ್ನು ಸೃಷ್ಟಿಸಿಕೊಡ್ಬೋದು. ಮತ್ತು ಇರ್ತಕ್ಕಂಥ ಭೂಮಿಗಳನ್ನು ಅದಕ್ಕೆ ಯೋಗ್ಯವಾದ ಬೆಳೆಗಳನ್ನು ಅಥವಾ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದ್ರ ಮುಖಾಂತರ ಭೂಮಿಯನ್ನು ಸಮರ್ಪಕವಾಗಿ ಬಳಸ್ಕೋಬಹುದಾಗಿರುತ್ತೆ. ಹಾಗಾಗಿ ತೋಟಗಾರಿಕೆ ಬೆಳೆ ಭಾರತದ ಆರ್ಥಿಕ ದೃಷ್ಟಿಯಿಂದನೂ ಕೂಡ ತುಂಬ ಪರಿಣಾಮಕಾರಿಯಾಗಿ ನಮಗೆ ಸಹಾಯವನ್ನು ಮಾಡ್ತಿದೆ. ನನ್ನ 23ನೆಯ ಪ್ರಶ್ನೆ, ಈಗ ನಾವು ಅರ್ಥಶಾಸ್ತ್ರಕ್ಕೆ ಹೋಗ್ತಿದ್ದೀವಿ. ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಪಂಚಾಯತ್ ರಾಜ್ ಸಂಸ್ಥೆಗಳು ಹೇಗೆ ಸಹಾಯ ಮಾಡುತ್ತವೆ ಅನ್ನೋದು ಪ್ರಶ್ನೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮಗಳ ಜನರು ಪಾಲ್ಗೊಳ್ಳುವಂತೆ ಮಾಡುವಲ್ಲಿ ಈ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಏನಿದೆ ಅದು ಬಹಳ ಮಹತ್ತರವಾದಂಥದ್ದು. ಕೃಷಿ, ಪಶುಪಾಲನೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿ ಜನರಿಗೆ ದುಡಿಯುವ ಅವಕಾಶ ಹೆಚ್ಚಿಸುವುದು. ಸರ್, ಹಾಗಾದರೆ ಇಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಅಂತಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳು ಅಂದರೆ ಜಿಲ್ಲೆಯ ಹಂತದಲ್ಲಿ ಜಿಲ್ಲಾ ಪಂಚಾಯಿತಿಗಳು, ತಾಲೂಕು ಹಂತದಲ್ಲಿ ತಾಲೂಕು ಪಂಚಾಯಿತಿಗಳು, ಗ್ರಾಮದ ಹಂತದಲ್ಲಿ ಗ್ರಾಮ ಪಂಚಾಯಿತಿಗಳು, ಇವನ್ನು ನಾವು ಸ್ಥಳೀಯ ಸರ್ಕಾರಗಳು ಅಂತಲೂ ಕೂಡ ಕರಿತೀವಿ. ಇವುಗಳ ಪಾತ್ರವನ್ನು ನೀವು ಇಲ್ಲಿ ವಿವರಿಸ್ತಾ ಇದ್ದೀರಿ. ಕೃಷಿ, ಪಶುಪಾಲನೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿ ಜನರಿಗೆ ದುಡಿಯುವ ಅವಕಾಶ ಹೆಚ್ಚಿಸುವುದು, ಕೆರೆ ಕಟ್ಟೆಗಳ ನಿರ್ಮಾಣ, ಕೆರೆಗಳ ಹೂಳು ತೆಗೆಯುವ ಮೂಲಕ ಕೃಷಿ ನೀರಾವರಿಯನ್ನು ವಿಸ್ತರಿಸುವುದು, ಗ್ರಾಮೀಣ ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವುದು, ಪಂಚಾಯಿತಿಗಳ ಮೂಲಕ ವಿಚಾರ ಸಂಕಿರಣ ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು, ಗ್ರಾಮ ಸ್ವ ಉದ್ಯೋಗ ಯೋಜನೆಗಳನ್ನು ಜಾರಿಗೊಳಿಸಿ ಉದ್ಯೋಗ ಅವಕಾಶವನ್ನು ಹೆಚ್ಚಿಸುವುದು, ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಸಹಕರಿಸುವುದು, ವಸತಿಹೀನರಿಗೆ ವಸತಿ ನಿರ್ಮಿಸಿಕೊಡೋದು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು, ಗ್ರಾಮೀಣ ಜಾತ್ರೆಗಳು, ಹಬ್ಬ ಹರಿದಿನಗಳ ಮೂಲಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸುವುದು. ಈಗ ನನ್ನ ಮುಂದಿನ ಪ್ರಶ್ನೆ 24ನೆಯ ಪ್ರಶ್ನೆ ಈ ರೀತಿ ಇದೆ. ಅಂಚೆ ಕಚೇರಿಗಳನ್ನು
ಬ್ಯಾಂಕು ಎಂದು ಘೋಷಿಸುವ ಸರ್ಕಾರದ ನಿರ್ಧಾರವು ಹೆಚ್ಚು ಪ್ರಶಂಸನೀಯವಾಗಿದೆ. ಏಕೆ? ಸಮರ್ಥಿಸಿ. ಅಂಚೆ ಕಚೇರಿಗಳು ನಿರ್ವಹಿಸುವ ಕಾರ್ಯಗಳು ಯಾವುವು ಅನ್ನುವಂಥ ರೀತಿಯಲ್ಲೂ ಸಹ ಪ್ರಶ್ನೆಯನ್ನು ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು. ಬ್ಯಾಂಕುಗಳ ಉದ್ಯಮದಲ್ಲಿ ಇತ್ತೀಚಿನ ಬೆಳವಣಿಗೆ ಅಂದರೆ ಅದು ಅಂಚೆ ಕಚೇರಿಗಳನ್ನು ಬ್ಯಾಂಕ್ ವ್ಯವಹಾರಗಳ ಅಂಕಿತದೊಳಗೆ ತಂದಿರುವಂಥದ್ದು. ಭಾರತೀಯ ಅಂಚೆ ಇಲಾಖೆ ಭಾರತೀಯ ಅಂಚೆ ಬ್ಯಾಂಕ್ನ ಜಾಲವನ್ನು ಅಂಚೆ ಕಚೇರಿಗಳೊಡನೆ ದೇಶದಾದ್ಯಂತ ಪ್ರಾರಂಭ ಮಾಡಲು ಯೋಜನೆಯನ್ನು ರೂಪಿಸಿದೆ. ಇವುಗಳಲ್ಲಿ 90% ಗ್ರಾಮಾಂತರ ಮತ್ತು ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಪ್ರಾರಂಭಿಸಲು ನಿರ್ಧರಿಸಿದೆ. ಅಂಚೆ ಇಲಾಖೆಯು ಈಗಾಗಲೇ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುವುದು, ಅಂಚೆ ಉಳಿತಾಯ ಖಾತೆಗಳನ್ನು ನಿರ್ವಹಿಸುವುದು, ಕಿಸಾನ್ ವಿಕಾಸ ಪತ್ರಗಳನ್ನು ನೀಡುವುದು, ಮಾಹೆಯಾನ ತೀರು ಠೇವಣಿಗಳನ್ನು ನಿರ್ವಹಿಸುವುದು, ಅಂಚೆ ವಿಮೆ ಪಾಲಿಸಿಯನ್ನು ಮಾಡಿಸುವುದು, ಇವೆಲ್ಲವುಗಳು ಅಂಚೆ ಕಚೇರಿಗಳು ನಿರ್ವಹಿಸುವಂತಹ ಕಾರ್ಯಗಳಾಗಿವೆ. ಹಾಗಾದರೆ ಸರ್, ಒಂದು ನಿಮಿಷ. ಅಂಚೆ ವಿಮೆ ಪಾಲಿಸಿ ಮಾಡಿಸುವುದು, ಹಣವನ್ನು ವರ್ಗಾಯಿಸುವುದು, ಇವೆಲ್ಲವುಗಳು ಅಂಚೆ ಕಚೇರಿಗಳು ನಿರ್ವಹಿಸುವಂತಹ ಕಾರ್ಯಗಳಾಗಿವೆ. ಹಾಗಾದರೆ ಸರ್, ಬ್ಯಾಂಕುಗಳು ಕೇವಲ ನಗರಗಳು, ಪಟ್ಟಣಗಳು ಅಥವಾ ಹೋಬಳಿ ಹಂತದಲ್ಲಿದ್ದರೆ ಈ ನಮ್ಮ ಅಂಚೆ ಕಚೇರಿಗಳು ಗ್ರಾಮ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ. ಅಂದರೆ ಪ್ರತಿಯೊಂದು ಗ್ರಾಮದಲ್ಲಿಯೂ ಅಥವಾ 3-4 ಗ್ರಾಮಗಳಿಗೆ ಸೇರಿಸಿ ಒಂದು ಚಿಕ್ಕ ಅಂಚೆ ಕಚೇರಿಗಳನ್ನು ಮಾಡಿರೋದ್ರಿಂದ ಈ ಅಂಚೆ ಕಚೇರಿಗಳು ನೇರವಾಗಿ ಜನಗಳೊಂದಿಗೆ ವ್ಯವಹರಿಸಿ ನಗದನ್ನು ಸ್ವೀಕರಿಸೋದು ಮತ್ತು ನಗದನ್ನು ವರ್ಗಾಯಿಸುವಂಥದ್ದು, ಅದರ ಜೊತೆಗೆ ಅಂಚೆ ಪಾಲಿಸಿಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಎಲ್ಲ ಬ್ಯಾಂಕುಗಳು ನಿರ್ವಹಿಸುವ ಎಲ್ಲ ಕಾರ್ಯಗಳನ್ನು ಅಂಚೆ ಕಚೇರಿಗಳು ಮಾಡ್ತಾ ಇರೋದ್ರಿಂದ ಅಂಚೆ ಕಚೇರಿಗಳನ್ನು ಹಿಂದೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಅದನ್ನು ಬ್ಯಾಂಕು ಅಂತ ಕರಿತಿದೆ. ಮೊದಲು ಪೋಸ್ಟ್ ಆಫೀಸ್ ಅಂತ ಇತ್ತು, ಈಗ ಪೋಸ್ಟಲ್ ಬ್ಯಾಂಕ್ ಅಂತ ಕರಿತಿದ್ದೀವಿ. ಹಾಗಾಗಿ ಕೇಂದ್ರ ಸರ್ಕಾರವು ಘೋಷಿಸಿರ್ತಕ್ಕಂಥ ಅಂಚೆ ಕಚೇರಿಗಳನ್ನು ಅಥವಾ ಕೇಂದ್ರ ಸರ್ಕಾರವು ಹೇಳಿರುವಂತೆ ಅಂಚೆ ಕಚೇರಿಗಳನ್ನು ಬ್ಯಾಂಕ್ ಎಂದು ಹೇಳ್ತಾ ಇರೋದು ಸರಿ ಅಂತ ನಾವಿಲ್ಲಿ ಸಮರ್ಥನೆಯನ್ನು ಕೊಟ್ಟಿದ್ದೀವಿ. ನನ್ನ ಮುಂದಿನ ಪ್ರಶ್ನೆ 4ನೇ ಮೇನ್ಗೆ ಹೋಗ್ತಿದ್ದೀವಿ. 4ನೇ ಮೇನಲ್ಲಿ ಏನಿರುತ್ತೆ? ಈ ಪ್ರತಿಯೊಂದು ಪ್ರಶ್ನೆಗಳಿಗೂ 6 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಅಂತಿದೆ. 6ರಿಂದ 7 ವಾಕ್ಯಗಳಲ್ಲಿ ಬರೀಬೇಕಾಗಿರುತ್ತೆ. ಇಲ್ಲಿ ನಿಮಗೆ 9 ಪ್ರಶ್ನೆ ಇರುತ್ತೆ. ಪ್ರತಿಯೊಂದು ಪ್ರಶ್ನೆಗೂ 3 ಅಂಕಗಳು, ಒಟ್ಟು 27 ಅಂಕಗಳಿರುತ್ತೆ. ಇಲ್ಲಿ ನೀವು ಜಾಗರೂಕತೆಯಿಂದ ಸಮಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಶ್ನೆಗೆ ಉತ್ತರವನ್ನು ಮಾಡಬೇಕಾಗಿರುತ್ತೆ. ಇದರ ಮೊದಲನೇ ಪ್ರಶ್ನೆ, ನನ್ನ 25ನೆಯ ಪ್ರಶ್ನೆ, ರೈತವಾರಿ ಪದ್ಧತಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ರೈತವಾರಿ ಪದ್ಧತಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ. ಬ್ರಿಟಿಷರು ಜಾರಿಗೆ ತಂದಂಥ ಭೂ ಸುಧಾರಣೆಗಳಲ್ಲಿ ರೈತವಾರಿ ಪದ್ಧತಿ ಕೂಡ ಒಂದಾಗಿತ್ತು. ಈ ಪದ್ಧತಿಯನ್ನು ಬಾರಮಹಲ್ ಪ್ರಾಂತ್ಯದಲ್ಲಿ 1782ರಲ್ಲಿ ಅಲೆಕ್ಸಾಂಡರ್ ರೀಡ್ ಅವರು ಪ್ರಯೋಗಿಸುತ್ತಾರೆ. ಇದನ್ನು ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಥಾಮಸ್ ಮನ್ರೋ ಎಂಬುವನು 1801ರಲ್ಲಿ ಜಾರಿಗೊಳಿಸಿದ. ಈ ಪದ್ಧತಿಯ ಪ್ರಕಾರ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದವನನ್ನು ಅದರ ಮಾಲೀಕನು ಅಂತ ಸರ್ಕಾರ ಮಾನ್ಯ ಮಾಡ್ತು. ರೈತನೇ ನೇರವಾಗಿ ತಾನು ಕೃಷಿ ಭೂಮಿಯಲ್ಲಿ ಪಡೆದ ಉತ್ಪನ್ನದ 50%ರಷ್ಟನ್ನು ಕಂದಾಯದ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಕಂದಾಯವನ್ನು 30 ವರ್ಷಗಳ ಅವಧಿಗೆ ಅಂತ ನಿರ್ಧರಿಸಲಾಯಿತು. ಈ ಪದ್ಧತಿಯು ರೈತರಿಗೆ ಭೂಮಾಲೀಕತ್ವವನ್ನು ನೀಡಿತ್ತಾದರೂ ಹೆಚ್ಚಿನ ಕಂದಾಯ ನಿಗದಿಯಿಂದಾಗಿ ರೈತರು ಸಂಕಷ್ಟಕ್ಕೆ ಈಡಾಗಬೇಕಾಯಿತು. ಬೆಳೆಗಳು ಸರಿಯಾಗಿ ಫಸಲು ನೀಡದಿದ್ದ ಸಂದರ್ಭದಲ್ಲೂ ರೈತರು ತಮಗೆ ನಿಗದಿಪಡಿಸಿದ ಮೊತ್ತವನ್ನು ಸರ್ಕಾರಕ್ಕೆ ಸಲ್ಲಿಸಲೇಬೇಕಾಗಿದ್ದರಿಂದ ಲೇವಾದೇವಿಗಳಿಂದ ಸಾಲ ಪಡೆದು ಕಂದಾಯ ಪಾವತಿ ಮಾಡ್ತಾ ಇದ್ರು. ಅಂದರೆ ಬ್ರಿಟಿಷರು ವಿವಿಧ ರೀತಿಯ ಭೂ ಕಂದಾಯ ಪದ್ಧತಿಗಳನ್ನು ಜಾರಿಗೊಳಿಸ್ತಾರೆ. ಅದರಲ್ಲಿ ರೈತವಾರ ಪದ್ಧತಿಯು ಕೂಡ ಒಂದು. ಆ ರೈತವಾರ ಪದ್ಧತಿಯು ಈ ಮೇಲ್ಕಂಡ ಲಕ್ಷಣಗಳನ್ನು ಒಳಗೊಂಡಿತ್ತು ಅನ್ನೋದನ್ನ ನೀವು ಇಲ್ಲಿ ಉತ್ತರಿಸಿದ್ದೀರಿ ಸರ್. ಈ ಪ್ರಶ್ನೆಗೆ ಅಂದರೆ 25ನೇ ಪ್ರಶ್ನೆಗೆ ಮತ್ತೊಂದು ಪರ್ಯಾಯ ಪ್ರಶ್ನೆ ಇರುತ್ತೆ. ಅದು ಹೈದರಾಲಿ ಅಧಿಕಾರಕ್ಕೆ ಬಂದದ್ದನ್ನು ವಿವರಿಸಿ. ಮಕ್ಕಳೇ, ನಿಮ್ಗೆ ಗೊತ್ತಿರ್ಬೋದು, ಒಡೆಯರ್ ಅಧಿಕಾರದ ನಂತರ ಮೈಸೂರಿನಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದು ಹೈದರಾಲಿ ಮೈಸೂರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಒಂದು ರೋಚಕತೆ ಏನಿದೆ ಅದು ನಿಜಕ್ಕೂ ವಿಸ್ಮಯವಾದ. ಹೈದರಾಲಿ ಮೈಸೂರಿನಲ್ಲಿ ಅಧಿಕಾರಕ್ಕೆ ಯಾವ ರೀತಿಯಾಗಿ ಬಂದ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕಾಗುತ್ತೆ.
ಆತ ಒಬ್ಬ ಸಾಮಾನ್ಯ ಸೈನಿಕನಾಗಿದ್ದ ಆರಂಭದಲ್ಲಿ ಮೈಸೂರು ಸೈನ್ಯದಲ್ಲಿ ಸೇವೆಗೆ ಸೇರ್ತಾನೆ. ತನ್ನ ಚಾಣಾಕ್ಷತನದಿಂದ ಹಂತ ಹಂತವಾಗಿ ಆತನು ಅಧಿಕಾರಕ್ಕೆ ಬರ್ತಾನೆ. ದೇವನಹಳ್ಳಿ ಮುತ್ತಿಗೆ ಮತ್ತು ಕರ್ನಾಟಕ ಯುದ್ಧಗಳಲ್ಲಿ ಹೆಚ್ಚು ಪ್ರಸಿದ್ಧಿಗೆ ಬಂದನು. ಶಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗಗಳಲ್ಲಿ ಖ್ಯಾತಿಯನ್ನು ಗಳಿಸಿದನು. ನವಾಬ್ ಹೈದರ್ ಅಲಿ ಖಾನ್ ಎಂದು ಹೆಸರು ಪಡೆದನು. ದಳವಾಯಿಗಳ ಬಲವನ್ನು ಕುಗ್ಗಿಸಿ ಅರಸರಾದ ಕೃಷ್ಣರಾಜ ಒಡೆಯರನ್ನು ಮೂಲೆಗುಂಪು ಮಾಡಿ ತಾನೇ ಎಲ್ಲ ಅಧಿಕಾರಗಳನ್ನು ವಹಿಸಿಕೊಂಡನು. ಹೀಗೆ ಒಬ್ಬ ಸಾಮಾನ್ಯ ಸೈನಿಕ ಏನಿದ್ದಾನೆ ಆತ ಮೈಸೂರಿನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂತಾಯಿತು. ನಮ್ಮ ಮುಂದಿನ ಪ್ರಶ್ನೆ, ಈ ಪ್ರಶ್ನೆ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ. 26ನೇ ಪ್ರಶ್ನೆ, ಹತ್ತಿಗಿರಣಿಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಸರ್, ಇಲ್ಲಿ ಇದೇ ಪ್ರಶ್ನೆಯನ್ನು ಬೇರೆ ರೀತಿಯೂ ಕೂಡ ಕೇಳ್ಬೋದೇನೋ. ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅನ್ನೋದನ್ನು 3 ಮಾರ್ಕ್ಸ್ಗೆ ಕೇಳಿದರು ಕಳೆದ ವರ್ಷಗಳಲ್ಲಿ. ಇದೇ ಪ್ರಶ್ನೆಯನ್ನು ಈಗ ನಾವು ಈ ರೀತಿ ಕೇಳ್ತಾ ಇದ್ದೀವಿ, ಹತ್ತಿಗಿರಣಿಯ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಯಾರೇ ಆಗಲಿ ಹತ್ತಿಗಿರಣಿಯನ್ನು ಸ್ಥಾಪಿಸಬೇಕು ಅಂದರೆ ಅನೇಕ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಹತ್ತಿಗಿರಣಿಗೆ ಬೇಕಾದಂಥ ಮೂಲ ಕಚ್ಚಾ ವಸ್ತು ಅದು ಯಾವುದು ಅಂದರೆ ಕಚ್ಚಾ ಹತ್ತಿ ಪದೇ ಪದೇ ಸಮರ್ಪಕವಾಗಿ ಸರಬರಾಜು ಆಗ್ತಾ ಇರಬೇಕು. ಉತ್ಪಾದನೆ ಮಾಡಿದಂಥ ಹತ್ತಿಯನ್ನು ಬೇರೆ ಕಡೆ ಮಾರಾಟ ಮಾಡೋದಕ್ಕೆ ವಿಶಾಲವಾದಂಥ ಮಾರುಕಟ್ಟೆ ಅವಶ್ಯಕತೆ ಇದೆ. ಹತ್ತಿಯ ಉತ್ಪಾದನೆಗಾಗಿ ಅಥವಾ ಬಟ್ಟೆಗಳ ಉತ್ಪಾದನೆಗಾಗಿ ನಿರಂತರವಾದಂಥ ವಿದ್ಯುತ್ ಪೂರೈಕೆ ಆಗ್ತಾನೆ ಇರಬೇಕು. ಸಮರ್ಪಕವಾದಂಥ ಹಣ ಅಥವಾ ಬಂಡವಾಳ ಇದ್ದರೆ ವ್ಯಾಪಾರ ಜೊತೆಗೆ ಗಿರಣಿಗಳು ಚೆನ್ನಾಗಿ ಮುನ್ನಡೀತವೆ. ನುರಿತ ಕಾರ್ಮಿಕರ ಪೂರೈಕೆ ಇರಬೇಕಾಗುತ್ತೆ. ತೇವಾಂಶಭರಿತವಾದಂಥ ವಾಯುಗುಣ ಬೇಕು. ಸರ್ಕಾರದ ನೀತಿ ನಿಯಮಗಳು ಸಹ ಹತ್ತಿ ಗಿರಣಿಗಳ ಮೇಲೆ ಪ್ರಭಾವವನ್ನು ಬೀರ್ತವೆ ಮಕ್ಕಳೇ. ಹಾಗಾದರೆ ಒಂದು ಹತ್ತಿ ಕಾರ್ಖಾನೆಯನ್ನು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಈ ಅಂಶಗಳು ಇದ್ದರೆ, ಈ ಸೌಲಭ್ಯಗಳು ಇದ್ದರೆ ಅಲ್ಲಿ ಹತ್ತಿ ಗಿರಣಿ ಸುಲಭವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇವು ಇಲ್ಲ ಅಂದರೆ ಆ ಪ್ರದೇಶದಲ್ಲಿ ಹತ್ತಿ ಗಿರಣಿಯನ್ನು ಪ್ರಾರಂಭ ಮಾಡಲಿಕ್ಕೆ ಕಷ್ಟವಾಗಬಹುದು ಅನ್ನೋದನ್ನ ಕರಿತೀವಿ. ಇವು ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿರುತ್ತೆ. ಮತ್ತು ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೂ ಒಂದು ಪರ್ಯಾಯ ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆ ಯಾವುದು ಅಂದರೆ ಪ್ರವಾಹಕ್ಕೆ ಕಾರಣಗಳೇನು ಅನ್ನೋದು ಪ್ರಶ್ನೆ. ಮಕ್ಕಳೇ, ಭಾರತ ಎದುರಿಸುತ್ತಿರುವ ಅನೇಕ ನೈಸರ್ಗಿಕ ವಿಪತ್ತುಗಳಲ್ಲಿ ಪ್ರವಾಹ ಕೂಡ ಒಂದು. ಪ್ರವಾಹಕ್ಕೆ ಅನೇಕ ಕಾರಣಗಳಿವೆ. ಮೊದಲನೇದಾಗಿ ಅತ್ಯಧಿಕ ಮಳೆ ಮತ್ತು ಹಿಮ ಕರಗುವಿಕೆ, ಆವರ್ತ ಮಾರುತ ಮತ್ತು ಮೇಘ ಸ್ಫೋಟ. ನದಿಗಳು ಸರಾಗವಾಗಿ ಹರಿಯಲಾರದಷ್ಟು ಅಡಚಣೆ ಉಂಟಾಗುತ್ತೆ. ನದಿ ಪಾತ್ರದಲ್ಲಿ ಹೂಳು ತುಂಬುವಿಕೆ ಮತ್ತೊಂದು ಕಾರಣ. ಅವೈಜ್ಞಾನಿಕ ನೀರಾವರಿ ವ್ಯವಸ್ಥೆ ಮತ್ತು ಕೃಷಿ ಪದ್ಧತಿ ಕೂಡ. ಒಡ್ಡು ಮತ್ತು ಅಣೆಕಟ್ಟುಗಳು ಒಡೆದು ಹೋಗುವುದರಿಂದ ಶೀಘ್ರಗತಿಯ ನಗರೀಕರಣ. ಹೀಗಾಗಿ ಪ್ರವಾಹಕ್ಕೆ ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಕಾರಣಗಳನ್ನು ನಾವು ಕಾಣ್ತೀವಿ. ನನ್ನ ಮುಂದಿನ ಪ್ರಶ್ನೆ 27ನೇ ಪ್ರಶ್ನೆ, ರಾಷ್ಟ್ರದ ಆರ್ಥಿಕ ಬಿಕ್ಕಟ್ಟುಗಳನ್ನು ಪರಿಹರಿಸಲು RBI ಹೇಗೆ ಸಹಾಯ ಮಾಡುತ್ತದೆ? ದೇಶ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಿದಂಥ ಸಂದರ್ಭದಲ್ಲಿ ನೆರವಿಗೆ ಬರುವಂತಹದ್ದು ಭಾರತೀಯ ರಿಸರ್ವ್ ಬ್ಯಾಂಕ್. ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದ ಆರ್ಥಿಕ ಸಮಸ್ಯೆಗಳನ್ನು ಅನೇಕ ಕ್ರಮಗಳ ಮೂಲಕ ನಿವಾರಿಸುವ ಪ್ರಯತ್ನ ಮಾಡುತ್ತೆ. ಬ್ಯಾಂಕ್ ದರ, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಮೀಸಲು ಅನುಪಾತದ ಅವಶ್ಯಕತೆಯ ಏರಿಳಿತ, ಮಾರ್ಜಿನ್ ಪ್ರಮಾಣದ ಬದಲಾವಣೆ, ಸಾಲದ ಗರಿಷ್ಠ ಮಿತಿ ನಿಗದಿ ಅಥವಾ ಸಾಲದ ಪಡಿತರದ ಮೂಲಕ ನೈತಿಕ ಒತ್ತಡವನ್ನು ಹೇರುವುದರ ಮೂಲಕ ನೇರ ಕ್ರಮಗಳನ್ನು ಅನುಸರಿಸುವುದರ ಮೂಲಕ RBI ಆರ್ಥಿಕ ಬಿಕ್ಕಟ್ಟುಗಳಿಗೆ ಪರಿಹಾರವನ್ನು ನೀಡುವ ಪ್ರಯತ್ನವನ್ನು ಮಾಡುತ್ತದೆ. ಇದು ಉತ್ತರ. ಈ ಪ್ರಶ್ನೆಗೆ ಮತ್ತೊಂದು ಪರ್ಯಾಯ ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆ ಯಾವುದು ಅಂದರೆ ಸಾರ್ವಜನಿಕ ಖರ್ಚಿನ ಗುರಿಗಳನ್ನು ವಿವರಿಸಿ. ಅಂದರೆ ನಾವು ಸರ್ಕಾರ ಹಣವನ್ನು ಖರ್ಚು ಮಾಡುತ್ತೆ, ಅದನ್ನು ನಾವು ಸಾರ್ವಜನಿಕ ವೆಚ್ಚ ಅಂತ ಕರಿತೀವಿ. ಸರ್ಕಾರವು ಜನಗಳ ಆಶೋತ್ತರಗಳನ್ನು ಈಡೇರಿಸುವ ದೃಷ್ಟಿಯಿಂದ ಹಣವನ್ನು ವಿನಿಯೋಗಿಸುತ್ತೆ, ಅದನ್ನು ನಾವು ಸಾರ್ವಜನಿಕ ವೆಚ್ಚ ಅಂತ ಕರಿತೀವಿ. ಯಾವ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಜನಗಳ ಮೇಲೆ ಹೆಚ್ಚಿನ ವೆಚ್ಚವನ್ನು ಮಾಡ್ತಾ ಹೋಗ್ತಾರೋ ಅದು ಅಭಿವೃದ್ಧಿಯ ಸಂಕೇತವಾಗಿರುತ್ತೆ. ಹಾಗಾದರೆ ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕ ವೆಚ್ಚದ ಉದ್ದೇಶಗಳು ಏನು ಅನ್ನೋದು ಪ್ರಶ್ನೆ. ಆರ್ಥಿಕ ಬೆಳವಣಿಗೆಯನ್ನು ತೀವ್ರಗೊಳಿಸುವುದು,
ಉದ್ಯಮ ಮತ್ತು ವಾಣಿಜ್ಯಗಳನ್ನು ಪ್ರೋತ್ಸಾಹಿಸುವುದು, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು, ಪ್ರಾದೇಶಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು, ಸಂಪೂರ್ಣ ಉದ್ಯೋಗ ಸಾಧಿಸುವುದು, ಸಾಮಾಜಿಕ ಕಲ್ಯಾಣವನ್ನು ಅಧಿಕಗೊಳಿಸುವುದು, ಸಾಮಾಜಿಕ ಆರ್ಥಿಕ ಮೂಲಭೂತ ಸೌಕರ್ಯಗಳನ್ನು ನಿರ್ಮಿಸುವುದು. ಅಂದರೆ ಈ ಮೇಲ್ಕಂಡ ಉದ್ದೇಶಗಳನ್ನು ಇಟ್ಕೊಂಡು ಭಾರತದಂತಹ ಅಥವಾ ಯಾವುದೇ ರಾಷ್ಟ್ರಗಳು ಜನರ ಮೇಲೆ ಹಣವನ್ನು ವೆಚ್ಚ ಮಾಡ್ತಾರೆ. ಆ ವೆಚ್ಚ ಅಭಿವೃದ್ಧಿಯ ಸಂಕೇತವಾಗಿರುತ್ತೆ. ಈ ಉದ್ದೇಶಗಳನ್ನ ಇಟ್ಕೊಂಡು ಸಾರ್ವಜನಿಕ ವೆಚ್ಚವನ್ನು ಮಾಡುತ್ತೆ. ನಮ್ಮ 28ನೆಯ ಪ್ರಶ್ನೆ, ಉದ್ಯಮಿಯ ಗುಣಲಕ್ಷಣಗಳನ್ನು ತಿಳಿಸಿ ಅನ್ನೋದು ಪ್ರಶ್ನೆ. ಉದ್ಯಮಿ ತನ್ನದೇ ಆದಂಥ ಲಕ್ಷಣಗಳನ್ನು ಹೊಂದಿರ್ತಾನೆ. ಆತನಲ್ಲಿ ಸೃಜನಾತ್ಮಕವಾದಂಥ ಗುಣ ಇರುತ್ತೆ. ಗುಂಪು ಕಟ್ಟುವ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ನಷ್ಟಭರಿತಕ್ಕೆ ಆತನು ಸದಾಕಾಲ ಸಿದ್ಧನಾಗಿರ್ತಾನೆ. ಹೊಸ ಪದ್ಧತಿಯನ್ನು ರೂಢಿಗೆ ತರುವಂತಹ ಒಂದು ಸಾಮರ್ಥ್ಯ ಅವನಲ್ಲಿರುತ್ತೆ. ನಾಯಕತ್ವದ ಗುಣಗಳು ಉದ್ಯಮಿಗಳಲ್ಲಿ ಕಂಡುಬರುತ್ತದೆ. ಪ್ರಚೋದನೆಯ ಸಾಧನೆ ಇರುತ್ತೆ. ಗುರಿ ಮುಟ್ಟುವಿಕೆಯಲ್ಲಿ ಸದಾಕಾಲವೂ ಅವರು ಪ್ರಯತ್ನಿಸ್ತಾನೆ ಇರ್ತಾರೆ. ನಿರ್ಧಾರಗಳನ್ನು ಆಗಿಂದಾಗಿ ಕೈಗೆತ್ತಿಕೊಳ್ತಾನೆ ಇರ್ತಾರೆ. ಕ್ರಿಯಾತ್ಮಕವಾದಂಥ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ. ಯಾವುದಾದ್ರೂ ರೀತಿಯ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಅವುಗಳಿಗೆ ಪರಿಹಾರ ನೀಡುವಂಥ ಸಾಮರ್ಥ್ಯ ಉದ್ಯಮಿಗಳಲ್ಲಿರುತ್ತೆ. ಉದ್ಯಮಿಗಳು ತಮ್ಮ ವಚನಕ್ಕೆ ಅಥವಾ ಉದ್ಯಮಿಗಳು ಯಾವಾಗಲೂ ವಚನಬದ್ಧತೆಯ ಗುಣವನ್ನು ಹೊಂದಿರ್ತಾರೆ. ಹಾಗಾದರೆ ಎಲ್ಲರೂ ಕೂಡ ಉದ್ಯಮಗಾರರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ವ್ಯಕ್ತಿಗಳಲ್ಲಿ ಈ ಲಕ್ಷಣಗಳಿರುತ್ತೋ ಅವರು ಉದ್ಯಮಿಗಳಾಗಿ ಮಾರ್ಪಡ್ಬೋದು ಅನ್ನೋದು ಆ ಲಕ್ಷಣಗಳನ್ನು ತಿಳಿಸುತ್ತೆ. ಈ ಪ್ರಶ್ನೆಗೂ ಕೂಡ ಒಂದು ಪರ್ಯಾಯ ಪ್ರಶ್ನೆ ಇದೆ. ಆ ಪ್ರಶ್ನೆ ಯಾವುದು ಅಂದರೆ ಜಾಗತೀಕರಣದ ಅನುಕೂಲಗಳನ್ನು ತಿಳಿಸಿ ಅನ್ನೋದು ಪ್ರಶ್ನೆ. ಜಾಗತೀಕರಣ ಆಂಗ್ಲ ಭಾಷೆಯಲ್ಲಿ ಗ್ಲೋಬಲೈಸೇಷನ್ ಅಂತ ನಾವೇನು ಕರಿತೀವಿ. ಜಾಗತೀಕರಣದಿಂದ ಅನುಕೂಲ ಮತ್ತು ಅನಾನುಕೂಲಗಳು ಎರಡೂ ಇದೆ. ಅನುಕೂಲಗಳನ್ನು ನಾವು ನೋಡ್ತಾ ಹೋದರೆ ಆರ್ಥಿಕ ಬೆಳವಣಿಗೆಯನ್ನು ಇದು ಉತ್ತೇಜಿಸುತ್ತದೆ. ಹೆಚ್ಚಿನ ಸರಕು ಮತ್ತು ಸೇವೆಗಳು ವಿಶಾಲವಾಗಿ ಉತ್ಪಾದನೆಯಾಗುವುದಕ್ಕೆ ಜಾಗತೀಕರಣ ನಮಗೆ ನೆರವನ್ನು ನೀಡ್ತದೆ. ಜನರ ಜೀವನ ಮಟ್ಟದ ಸುಧಾರಣೆ ಜಾಗತೀಕರಣದಿಂದಲೇ ಆಗುವಂಥದ್ದು. ಈ ಜಾಗತೀಕರಣದಿಂದ ಇವತ್ತು ಪ್ರಪಂಚದಾದ್ಯಂತ ಒಂದೇ ರೀತಿಯ ವಸ್ತುಗಳು ದೊರಕುವುದಕ್ಕೆ ಸಾಧ್ಯವಾಗುತ್ತದೆ. ಜಾಗತೀಕರಣವು ಒಂದು ದೇಶದ ಜನರ ವರಮಾನವನ್ನು ಹೆಚ್ಚಿಸುತ್ತದೆ. ಬೇರೆ ಬೇರೆ ದೇಶಗಳ ವಸ್ತುಗಳು ಮಾರುಕಟ್ಟೆಯಲ್ಲಿ ದೊರಕೋದ್ರಿಂದ ಜನರಿಗೆ ವಸ್ತುಗಳ ಆಯ್ಕೆಯಲ್ಲಿ ವಿಶಾಲತೆ ಕಂಡುಬರುತ್ತದೆ. ಸ್ಥಳೀಯ ವ್ಯಾಪಾರ ಸಂಸ್ಥೆಗಳ ಮಧ್ಯೆ ಪೈಪೋಟಿ ಉಂಟಾಗಿ ಸರಕುಗಳ ಬೆಲೆಗಳು ಕಡಿಮೆ ಆಗುವುದನ್ನು ನಾವಿಲ್ಲಿ ಗಮನಿಸ್ತೀವಿ. ಹಾಗಾದರೆ ಜಾಗತೀಕರಣದಿಂದ ಪ್ರಪಂಚದಲ್ಲಿ ಉತ್ಪಾದನೆಯಾಗುವ ಯಾವುದೇ ರಾಷ್ಟ್ರದ ಉತ್ಪನ್ನಗಳು ನನ್ನದೇ ದೇಶದಲ್ಲಿ ಸಿಗುತ್ತೆ ಮತ್ತು ಅದು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಏಕೆ ಅಂದರೆ ಎರಡು ಕಂಪನಿಗಳ ನಡುವೆ, ಎರಡು ರಾಷ್ಟ್ರದ ವಸ್ತುಗಳ ನಡುವೆ ಉತ್ಪಾದನೆ ಜಾಸ್ತಿ ಆದಾಗ ಅವುಗಳಲ್ಲಿ ಪೈಪೋಟಿ ಜಾಸ್ತಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಗುಣಮಟ್ಟದೊಂದಿಗೆ ಬೆಲೆಗಳು ಕೂಡ ಕಡಿಮೆಯಾಗಿರುತ್ತೆ. ಉತ್ತಮ ಗುಣಮಟ್ಟವೂ ಇರುತ್ತೆ, ಬೆಲೆಗಳು ಕಡಿಮೆ ಇರುತ್ತೆ ಮತ್ತು ಅದು ಸ್ಥಳೀಯವಾಗಿಯೇ ದೊರಕ್ಬಿಡುತ್ತೆ. ಮತ್ತು ನನ್ನ ದೇಶದ ವಸ್ತುಗಳು ಪ್ರಪಂಚದ ಯಾವುದೇ ದೇಶದಲ್ಲೂ ಕೂಡ ಮಾರ್ಬೋದು. ಬೇರೆ ದೇಶದ ಕಂಪನಿಗಳು ನನ್ನ ದೇಶಕ್ಕೆ ಬಂದಾಗ ಉದ್ಯೋಗದ ಅವಕಾಶಗಳು ಜಾಸ್ತಿ ಆಗುತ್ತೆ. ಮಾರುಕಟ್ಟೆಯಲ್ಲಿ ವಿಶಾಲತೆಯನ್ನು ಪಡ್ಕೊಳ್ಳುತ್ತೆ ಮತ್ತು ಉತ್ತಮ ಗುಣಮಟ್ಟದ ವಸ್ತುಗಳು ಕೈಗೆಟುಕುವ ಬೆಲೆಯಲ್ಲೇ ಸಿಕ್ಬಿಡುತ್ತೆ. ಈ ಎಲ್ಲ ದೃಷ್ಟಿಯಿಂದ ಜಾಗತೀಕರಣ ತುಂಬ ಪರಿಣಾಮಕಾರಿಯಾಗಿ ನಮಗೆ ಉಪಯೋಗಗಳನ್ನು ಮಾಡಿಕೊಡ್ತಾ ಇದೆ. ನನ್ನ ಮುಂದಿನ ಪ್ರಶ್ನೆ 29ನೆಯ ಪ್ರಶ್ನೆ, ಭಾರತವು ತನ್ನದೇ ಆದ ವಿದೇಶಿ ನೀತಿಯನ್ನು ಹೊಂದಬೇಕು ಏಕೆ? ಅಂದರೆ ಪ್ರತಿಯೊಂದು ದೇಶವು ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಒಳಗೊಂಡಿರುತ್ತೆ. ವಿದೇಶಾಂಗ ನೀತಿ ಅಂದರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದೊಂದಿಗೆ ವ್ಯವಹರಿಸುವ ಸಂದರ್ಭದಲ್ಲಿ ಅನುಸರಿಸುವಂತಹ ನೀತಿ ನಿಯಮಗಳನ್ನು ಅದರ ವಿದೇಶಾಂಗ ನೀತಿ ಅಂತ ಕರಿತೀವಿ. ಹಾಗಾದರೆ ಭಾರತದಂತಹ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಒಳಗೊಂಡಿರಬೇಕಾಗಿರುತ್ತೆ. ಬೇರೆ ದೇಶದ ವಿದೇಶಾಂಗ ನೀತಿಯನ್ನು ನಾನು ಕಾಪಿ ಮಾಡೋಕ್ಕಾಗಲ್ಲ. ನನ್ನದೇ ವಿದೇಶಾಂಗ ನೀತಿಯನ್ನು ಒಳಗೊಂಡಿರಬೇಕಾಗಿರುತ್ತೆ. ಯಾಕೆ? ಭಾರತವು ತನ್ನದೇ ಆದ ವಿದೇಶಿ ನೀತಿಯನ್ನು ಹೊಂದಬೇಕು. ಈ ಪ್ರಶ್ನೆಯನ್ನು ನಾವು ಇನ್ನೊಂದು ರೀತಿಯಾಗಿ ಕೇಳ್ಬೋದು. ಭಾರತದ ವಿದೇಶಾಂಗ ನೀತಿಯ ಗುರಿಗಳು ಯಾವುವು ಅನ್ನುವಂಥ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲೂ ಸಹ ನೀವು ಈ ರೀತಿಯ ಅಂಶಗಳನ್ನು ಗಮನಿಸಬೇಕು. ಯಾವುವು ಅಂದರೆ
ಒಂದು ರಾಷ್ಟ್ರದ ಭದ್ರತೆಗಾಗಿ ವಿದೇಶಾಂಗ ನೀತಿ ಬೇಕು. ಬೇರೆ ದೇಶಗಳು ನಮ್ಮ ದೇಶದ ಮೇಲೆ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಅನ್ಯ ರಾಷ್ಟ್ರಗಳ ಸಹಾಯ ನಮಗೆ ಅಗತ್ಯ ಇರುತ್ತೆ. ದೇಶದ ಆರ್ಥಿಕ ಬೆಳವಣಿಗೆಗೆ ಅಥವಾ ಆರ್ಥಿಕ ಸಂವರ್ಧನೆಗೆ ನಮಗೆ ವಿದೇಶಾಂಗ ನೀತಿ ಬೇಕು. ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶಗಳಲ್ಲಿ ಬಿತ್ತರಿಸುವುದಕ್ಕೆ ವಿದೇಶಾಂಗ ನೀತಿ ನೆರವಾಗ್ತದೆ. ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸುವುದು ಅಥವಾ ಹತ್ತಿಕ್ಕುವುದು ಈ ವಿದೇಶಾಂಗ ನೀತಿಯಿಂದ ಸಾಧ್ಯವಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ವಿಶ್ವ ಶಾಂತಿ ಮತ್ತು ಸಹಬಾಳ್ವೆಯನ್ನು ನಾವು ಈ ವಿದೇಶಾಂಗ ನೀತಿಯ ಮೂಲಕ ಸಾಧಿಸಬಹುದು. ಕೊನೆಯದಾಗಿ ವಿಶ್ವದ ಎಲ್ಲ ರಾಷ್ಟ್ರಗಳನ್ನು ಸಹೋದರ ಭಾವನೆಯಿಂದ ಕಂಡು ಮೈತ್ರಿ ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಹೀಗಾಗಿ ಭಾರತವು ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನು ಹೊಂದಬೇಕು. ಹಾಗಾದರೆ ಈ ಪ್ರಶ್ನೆಯ ಸಂದರ್ಭದಲ್ಲಿ ನಾವು ಜವಾಹರ್ಲಾಲ್ ನೆಹರು ಅವರನ್ನು ನೆನಪಿಸ್ಕೋಬೇಕು. ಯಾಕೆಂದರೆ ಭಾರತಕ್ಕೆ ವಿದೇಶಾಂಗ ನೀತಿಯನ್ನು ಪರಿಚಯ ಮಾಡಿಕೊಟ್ಟವರು, ಅಳವಡಿಸಿಕೊಟ್ಟವರು ನೆಹರೂರಾಗಿರುತ್ತೆ. ಕಳೆದ ಬಾರಿ ಪ್ರಶ್ನೆಗಳನ್ನು ಕೇಳಿದರು. ಭಾರತದ ವಿದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಅಂತ ಕೂಡ ಕರಿತೀವಿ. ಯಾಕೆ ಅಂತ ಈ ಪ್ರಶ್ನೆಯನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ನಮ್ಮ ಮುಂದಿನ ಪ್ರಶ್ನೆ, ಈಗ ನಾವು ಮತ್ತೆ ಸಮಾಜಶಾಸ್ತ್ರಕ್ಕೆ ಹೋಗ್ತಿದ್ವಿ. ಇಲ್ಲಿ ಪ್ರಶ್ನೆ ಹೇಗಿದೆ ಅಂದರೆ, ಸಂಘಟಿತ ಕಾರ್ಮಿಕ ವಲಯವು ಅಸಂಘಟಿತ ಕಾರ್ಮಿಕ ವಲಯಕ್ಕಿಂತ ಹೇಗೆ ಭಿನ್ನವಾಗಿದೆ ಅನ್ನೋದು ಪ್ರಶ್ನೆ. ಮಕ್ಕಳಲ್ಲಿ ನೀವೇನು ಬರಿಬೇಕು ಅಂದರೆ, ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕ ವಲಯಗಳ ನಡುವಣ ವ್ಯತ್ಯಾಸವನ್ನು ನೀವು ಬರಿಬೇಕಾಗುತ್ತೆ. ಸಂಘಟಿತ ಕೆಲಸಗಾರರು ಅವರ ದುಡಿಮೆಗೆ ಸಂಬಂಧಿಸಿದಂತೆ ಕಾನೂನಿನ ಚೌಕಟ್ಟಿರುತ್ತೆ. ಆದರೆ ಅಸಂಘಟಿತ ಕೆಲಸಗಾರರ ದುಡಿಮೆಗೆ ಯಾವುದೇ ರೀತಿಯಾದಂಥ ಕಾನೂನಿನ ಚೌಕಟ್ಟು ಇರೋದಿಲ್ಲ. ಅಂದರೆ ಸಂಘಟಿತ ಕಾರ್ಮಿಕರು ಅಂದರೆ ಯಾವ ಕಾರ್ಮಿಕರು ಸರ್ಕಾರದ ಚೌಕಟ್ಟಿನ ಒಳಗೆ, ರೀತಿ ನೀತಿಗಳ ಒಳಗಡೆ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೋ ಅವರನ್ನು ನಾವು ಸಂಘಟಿತ ಕೆಲಸಗಾರರು ಅಂತ ಕರಿತೀವಿ. ಯಾವ ಕಾರ್ಮಿಕರು ಸರ್ಕಾರದ ಚೌಕಟ್ಟಿಗೆ ಒಳಪಡದೆ, ರೀತಿ ನಿಯಮಗಳಿಗೆ ಒಳಪಡದೆ ಹೊರತಾಗಿ ಕೆಲಸ ಮಾಡ್ತಿರ್ತಾರೋ ಅವರನ್ನು ಅಸಂಘಟಿತ ಕೆಲಸಗಾರರು ಅಂತ ಕರಿತೀವಿ. ಸಂಘಟಿತ ಕೆಲಸಗಾರರಿಗೆ ಕಾನೂನಿನ ಚೌಕಟ್ಟಿರುತ್ತೆ, ಅಸಂಘಟಿತ ಕೆಲಸಗಾರರಿಗೆ ಕಾನೂನಿನ ಚೌಕಟ್ಟಿರೋದಿಲ್ಲ. ಇಲ್ಲಿ ಅಂದರೆ ಸಂಘಟಿತ ಕೆಲಸಗಾರರಿಗೆ, ದುಡಿಯುವ ಕಾರ್ಮಿಕರಿಗೆ ನಿಗದಿತ ಕೆಲಸ, ಉದ್ಯೋಗ ಮತ್ತು ನಿಗದಿತ ವೇತನ ಇರುತ್ತೆ. ಮತ್ತು ಅಸಂಘಟಿತ ಕೆಲಸಗಾರರಿಗೆ ಇವರಿಗೆ ನಿಗದಿತ ಕೆಲಸ ಇರೋಲ್ಲ, ಉದ್ಯೋಗದ ಭದ್ರತೆ ಇರೋದಿಲ್ಲ, ನಿಗದಿತವಾದಂಥ ಸಂಬಳ ಇರಲ್ಲ. ಇವು ಅವರ ಲಕ್ಷಣಗಳಾಗಿರುತ್ತೆ. ಸಂಘಟಿತ ದುಡಿಮೆಯ ವಲಯದಲ್ಲಿ ಉದ್ಯೋಗ ಭದ್ರತೆ ಜೊತೆಗೆ ಕಾನೂನಿನ ಚೌಕಟ್ಟುಗಳಿರುತ್ತೆ. ಆದರೆ ಅಸಂಘಟಿತ ದುಡಿಮೆಯ ವಲಯದಲ್ಲಿ ಉದ್ಯೋಗದ ಭದ್ರತೆ ಆಗಲಿ ಅಥವಾ ಕಾನೂನಿನ ಚೌಕಟ್ಟುಗಳಿರೋದಿಲ್ಲ. ಮತ್ತು ಸಂಘಟಿತ ಕೆಲಸಗಾರರಿಗೆ ಉದಾಹರಣೆಗಳನ್ನು ಕೊಡ್ತಾ ಹೋದರೆ, ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುವ ಶಿಕ್ಷಕರು ಮತ್ತು ಸಿಬ್ಬಂದಿ, ಆಸ್ಪತ್ರೆಗಳು, ಕೈಗಾರಿಕೆಗಳು, ಸರ್ಕಾರಗಳ ಆಡಳಿತ ಸೇವೆಗಳು, ವಾಣಿಜ್ಯ ಬ್ಯಾಂಕುಗಳು, ವಿಮಾ ಕಂಪನಿಗಳು ಮತ್ತು ಭಾರತೀಯ ಸೈನ್ಯ ಇವೆಲ್ಲವೂ ಕೂಡ ಸಂಘಟಿತ ಕೆಲಸಗಾರರಿಗೆ ಉದಾಹರಣೆಗಳಾಗಿರುತ್ತೆ. ಅದೇ ರೀತಿ ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆಗಳು ಯಾವುದು ಅಂದರೆ, ಮೋಟಾರ್ ವಾಹನಗಳ ರಿಪೇರಿ ಮಾಡೋರು, ತಲೆಯ ಮೇಲೆ ಅಥವಾ ತಳ್ಳುಗಾಡಿಗಳ ಮುಖಾಂತರ ವ್ಯಾಪಾರವನ್ನು ಮಾಡೋರು, ಅಂದರೆ ಮೀನು, ತರಕಾರಿ, ಆಲೂಗೆಡ್ಡೆ, ತರಕಾರಿಗಳನ್ನು ಮಾರೋರು, ಮತ್ತು ಮೊಬೈಲ್ ವ್ಯಾಪಾರ ಮಾಡೋರು, ಟೈರ್ ಪಂಕ್ಚರ್ ಶಾಪ್ ಇಟ್ಕೊಂಡಿರೋರು, ಮತ್ತು ಭಾರತದ ಕೃಷಿ ಕಾರ್ಮಿಕರು ಇವರೆಲ್ಲರೂ ಕೂಡ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಉದಾಹರಣೆಗಳಾಗಿರ್ತಾರೆ. ಸಂಘಟಿತ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯ ಇರುತ್ತೆ, ವಿಶೇಷ ಭತ್ಯೆ ಇರುತ್ತೆ. ಆದರೆ ಅಸಂಘಟಿತ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯಗಳಿರಲ್ಲ, ವಿಶೇಷ ಭತ್ಯೆನೂ ಇರೋದಿಲ್ಲ. ಅದೇ ರೀತಿ ಸಂಘಟಿತ ವಲಯಗಾರರಿಗೆ ಕನಿಷ್ಠ ವೇತನ ಕಾಯಿದೆ ಇರುತ್ತೆ, ಕಾರ್ಮಿಕ ಕಾಯ್ದೆಗಳು ಇದೆ. ಮತ್ತೊಮ್ಮೆ ಕನಿಷ್ಠ ವೇತನ ಕಾಯ್ದೆ ಬರುತ್ತೆ, ಕಾರ್ಖಾನೆಗಳ ಕಾಯ್ದೆಗಳು ಇವರಿಗೆ ಒಳಪಡುತ್ತೆ, ವಿಶೇಷ ಭತ್ಯೆಗಳ ಕಾಯ್ದೆಗಳು ಇವ್ರಿಗೆ ಸಿಗುತ್ತೆ, ಪ್ರಾವಿಡೆಂಟ್ ಫಂಡ್ PF ಅಂತ ಕರಿತೀವಿ ಅದು ಸಿಗುತ್ತೆ, ಮತ್ತು ESI ಫೆಸಿಲಿಟೀಸ್ಗಳು ಸಿಗುತ್ತೆ. ಇವು ಸಂಘಟಿತ ವಲಯಗಾರರಿಗೆ ಸಿಗುವ ಸೌಲಭ್ಯಗಳು. ಆದರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಕನಿಷ್ಠ ವೇತನ ಕಾಯ್ದೆ ಇರೋದಿಲ್ಲ, ಕಾರ್ಮಿಕ ಕಾಯ್ದೆಗಳು ಇವರಿಗೆ ಒಳಪಡೋದಿಲ್ಲ, ವಿಶೇಷ ಭತ್ಯೆಗಳು ಸಿಗೋದಿಲ್ಲ, PF ಸಿಗೋದಿಲ್ಲ, ESI ಫೆಸಿಲಿಟೀಸ್ಗಳು ಇರೋದಿಲ್ಲ. ಇವು ಇವರಿಬ್ಬರ ನಡುವೆ ಇರತಕ್ಕಂಥ ವ್ಯತ್ಯಾಸಗಳು. ಪರೀಕ್ಷಾ ದೃಷ್ಟಿಯಿಂದ ಈ ಪ್ರಶ್ನೆ ಅತ್ಯಂತ ಮುಖ್ಯವಾದದ್ದು.
ಕಳೆದ ಬಾರಿ ಅನೇಕ ಪರೀಕ್ಷೆಗಳಲ್ಲಿ ನಾವು ಈ ಪ್ರಶ್ನೆಗಳನ್ನು ನೋಡಿದ್ದೆವು. ಅದರಂತೆ ಈ ಅಂಶಕ್ಕೆ ನೀವು ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗುತ್ತೆ. ನಮ್ಮ ಮುಂದಿನ ಪ್ರಶ್ನೆ 31ನೆಯ ಪ್ರಶ್ನೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥದ್ದು. ಅನಿ ಬೆಸೆಂಟ್ ರವರು ಭಾರತೀಯ ಇತಿಹಾಸದಲ್ಲಿ ಮರೆಯಲಾಗದ ಮಹಿಳೆ ಏಕೆ? ಅನಿ ಬೆಸೆಂಟರ ಕೊಡುಗೆಗಳನ್ನು ಅಥವಾ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಥವಾ ಸಮಾಜ ಸುಧಾರಣೆಯಲ್ಲಿ ಅನಿ ಬೆಸೆಂಟ್ರು ವಹಿಸಿದಂಥ ಪಾತ್ರಗಳ ಬಗ್ಗೆ ನೀವಿಲ್ಲಿ ಬರಿಬೇಕಾಗುತ್ತೆ. ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳನ್ನು ಅವರು ಭಾರತದಲ್ಲಿ ಆರಂಭಿಸಿದರು. ಜೊತೆಗೆ ಥಿಯೋಸಾಫಿಕಲ್ ಸೊಸೈಟಿಗೆ ನವ ಚೈತನ್ಯವನ್ನು ನೀಡಿದರು. ವೇದಾಂತ ಶಾಸ್ತ್ರದ ಬಗೆಗೆ ವಿಶೇಷವಾದಂಥ ಜ್ಞಾನವನ್ನು ಹೊಂದಿದ್ರು. ಐಹಿಕ ಸಂಪತ್ತಿನ ಮೇಲೆ ನಿಂತಿರುವ ಪಶ್ಚಿಮದ ಸಂಸ್ಕೃತಿಗಿಂತ ಆಧ್ಯಾತ್ಮಿಕ ಶಕ್ತಿಯ ಮೇಲೆ ನಿಂತಿರುವ ಭಾರತ ಸಂಸ್ಕೃತಿ ಶ್ರೇಷ್ಠವೆಂದು ಅವರು ಪ್ರತಿಪಾದಿಸಿದರು. ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ರು. ಇವರನ್ನು ಶ್ವೇತ ಸರಸ್ವತಿ ಅಂತ ಕರೀತಾರೆ. ಯಾಕಂದರೆ ಅವರು ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದ್ರು. ಎಲ್ಲ ವರ್ಗಗಳಿಗೂ ಶಿಕ್ಷಣ ಸಿಗಬೇಕೆನ್ನುವುದೇ ಆನಿ ಬೆಸೆಂಟರ ಆಶಯವಾಗಿತ್ತು. ಅದಕ್ಕಾಗಿ ಅವರು ಅನೇಕ ಶಾಲೆಗಳನ್ನು ಆರಂಭಿಸಿದರು. 1898ರಲ್ಲಿ ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಅವರು ಆರಂಭಿಸಿದರು. ಇದು ಮುಂದೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆ ಆಯಿತು. ನ್ಯೂ ಇಂಡಿಯಾ ಮತ್ತು ಕಾಮನ್ ವೀಲ್ ಎನ್ನುವಂಥ 2 ಪತ್ರಿಕೆಗಳು ಆನಿ ಬೆಸೆಂಟರಿಂದ ಆರಂಭವಾದವು. ಆನಿ ಬೆಸೆಂಟ್ರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತಮ್ಮದೇ ಆದ ಪಾತ್ರವನ್ನು ವಹಿಸಿದ್ದಾರೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವರು 1916ರಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಆರಂಭಿಸಿದರು. ಹಾಗಾದರೆ ಅನಿ ಬೆಸೆಂಟ್ ರವರು ಈ ಎಲ್ಲ ಸೇವೆಗಳನ್ನು ಭಾರತಕ್ಕೆ ಸಲ್ಲಿಸೋದ್ರಿಂದ ಭಾರತದ ಇತಿಹಾಸದಲ್ಲಿ ಅವರನ್ನು ಮರೆಯಲಾಗದ ಮಹಿಳೆ ಅಂತ ನಾವು ಗುರುತಿಸಬಹುದಾಗಿದೆ. ನನ್ನ ಮುಂದಿನ ಪ್ರಶ್ನೆ 32ನೆಯ ಪ್ರಶ್ನೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಬ್ರಿಟಿಷ್ ಆಡಳಿತ ಮತ್ತು ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿತು ಎಂದು ಸ್ಪಷ್ಟೀಕರಿಸಿ ಅನ್ನೋದು ಪ್ರಶ್ನೆ. ಇದೇ ಪ್ರಶ್ನೆಯನ್ನು ನಾವು ಇನ್ನೊಂದು ರೀತಿಯಾಗಿ ನೋಡೋದಾದರೆ 1857ರ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳನ್ನು ವಿವರಿಸಿ ಅಂತ ಪ್ರಶ್ನೆಯನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಹಾಗಾದರೆ ಏನೇನಾಯಿತು ದಂಗೆ ನಂತರ? ಬರೇ ಆಡಳಿತ ಕ್ಷೇತ್ರದಲ್ಲಿ ಮಾತ್ರ ಬದಲಾವಣೆಗಳಾಗಿಲ್ಲ, ಬದಲಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲೂ ಸಹ ಅನೇಕ ಬದಲಾವಣೆಗಳಾದವು. ಯಾವುವು ಅವು? ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡು ಬ್ರಿಟಿಷ್ ಸಾಮ್ರಾಜ್ಞಿಗೆ ಆಡಳಿತ ಏನಾಯಿತು? ವರ್ಗಾವಣೆ ಆಯಿತು. ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು. ಕಂಪನಿಯು ದೇಶೀ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು. ಪ್ರಾದೇಶಿಕ ವಿಸ್ತರಣೆ ಅಪೇಕ್ಷೆಯನ್ನು ಕೈಬಿಡುವುದು, ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವುದು, ಕಾನೂನಿನ ಮುಂದೆ ಸಮಾನತೆ, ಭಾರತೀಯರ ಪ್ರೀತಿ ಬೆಂಬಲ ವಿಶ್ವಾಸವಿಲ್ಲದೇ ಇದ್ದರೆ ನಾವು ಶಾಂತಿಯಿಂದ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ಬ್ರಿಟಿಷರು ಅರಿತರು. ಇದು ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡಿತು. ಭಾರತೀಯರು ಇನ್ನು ಮುಂದೆ ಹೋರಾಟದ ಪರ್ಯಾಯ ಮಾರ್ಗವನ್ನು ಹುಡುಕಿಕೊಳ್ಳುವ ಅನಿವಾರ್ಯತೆಯನ್ನು ಕಂಡುಕೊಂಡರು. ಹೀಗೆ 1857ರ ದಂಗೆ ನಂತರ ಭಾರತದಲ್ಲಿ 1857ರ ದಂಗೆಯ ನಂತರ ಬ್ರಿಟಿಷ್ ಆಡಳಿತ ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದನ್ನು ನಾವು ಕಾಣ್ತೀವಿ. ಅದನ್ನು ನೀವು ಓದಿ ಈ ಪ್ರಶ್ನೆಗೆ ಉತ್ತರ ಬರೀಬೇಕು. ಅಂದರೆ 1857ರ ದಂಗೆಯಲ್ಲಿ ನಾವು ಸೋತರು, ಮುಂದಿನ ಸ್ವಾತಂತ್ರ್ಯ ಚಳುವಳಿಗೆ ಇದು ದಾರಿಯಾಯಿತು, ಸಮಾನತೆ ತರಲಿಕ್ಕೆ ಸಹಾಯವಾಯಿತು ಅನ್ನೋದು. ಮತ್ತು ಇದುವರೆಗೂ ಇದುವರೆಗೂ ಭಾರತೀಯ ರಾಜರು ಮತ್ತು ಬ್ರಿಟಿಷರ ನಡುವೆ ಆಗಿದ್ದಂಥ ಒಪ್ಪಂದಗಳನ್ನು ಮತ್ತೆ ಅವುಗಳನ್ನು ಪರಿಗಣಿಸಲಿಕ್ಕೆ ಅವಕಾಶ ಆಯಿತು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಒಪ್ಕೊಳ್ಳಿಕ್ಕೆ ಅವಕಾಶ ಆಯಿತು. ಮತ್ತು ಬ್ರಿಟಿಷರಿಗೆ ಇದುವರೆಗೂ ಕೂಡ ಭಾರತೀಯರನ್ನು ಪರಿಗಣನೆ ಮಾಡ್ತಿರಲಿಲ್ಲ. ಹಾಗಾದರೆ ಅವರಿಗೆ ಈಗ ಮನವರಿಕೆಯಾಗಿದೆ, ಭಾರತೀಯರ ಪ್ರೀತಿ ವಿಶ್ವಾಸವನ್ನು ಗಳಿಸದ ಹೊರತು ಭಾರತದಲ್ಲಿ ನಾವು ಆಡಳಿತವನ್ನು ಮಾಡಲು ಆಗುವುದಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಅಂಶಗಳನ್ನು ನಾವು ಈ ಪ್ರಶ್ನೆಯಲ್ಲಿ ನೆನಪಿಟ್ಕೋಬೇಕಾಗಿರುತ್ತೆ. ಮುಂದಿನ ಪ್ರಶ್ನೆ, ರಾಷ್ಟ್ರದ ಆರ್ಥಿಕ ಬೆಳವಣಿಗೆಯಲ್ಲಿ ರಸ್ತೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ, ಇದನ್ನು ಸಮರ್ಥಿಸಿ. ದೇಶದ ಅಭಿವೃದ್ಧಿಯಲ್ಲಿ ರಸ್ತೆಗಳ ಪಾತ್ರವನ್ನು ನಾವು ಮರೆಯುವಂತಿಲ್ಲ. ಯಾಕಂದರೆ ರಸ್ತೆಗಳು ಅತ್ಯಂತ ಮುಖ್ಯವಾದಂಥವುಗಳು. ಭಾರತ ಏನಿದೆ ಅದು ಹಳ್ಳಿ ಹಾಗೂ ಕೃಷಿ ಪ್ರಧಾನವಾದಂಥ ದೇಶ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ದೇಶದ ಕೃಷಿ ಇರ್ಬೋದು ಮತ್ತು ಗ್ರಾಮೀಣ ಕೈಗಾರಿಕೆಗಳ ಪ್ರಗತಿಗೆ ಈ ರಸ್ತೆಗಳು ಅತಿ ಅವಶ್ಯಕವಾದಂಥವುಗಳು.
ಮೂಲೆ ಮೂಲೆಗಳಲ್ಲಿರುವ ಹಳ್ಳಿಗಳನ್ನು ಸಂಪರ್ಕಿಸಲು ರಸ್ತೆಗಳು ನಮಗೆ ಬೇಕೇ ಬೇಕು. ರಸ್ತೆಗಳನ್ನು ಅರಣ್ಯಗಳಿರ್ಬೋದು ಅಥವಾ ಗುಡ್ಡಗಾಡುಗಳಲ್ಲೂ ಸಹ ನಾವೇನು ಮಾಡ್ಬೋದು, ನಿರ್ಮಿಸಬಹುದಾಗಿದೆ. ದೂರ ದೂರದ ಹಳ್ಳಿ ಪಟ್ಟಣ ನಗರಗಳಿಗೆ ಸಂಪರ್ಕವನ್ನು ರಸ್ತೆಗಳು ಒದಗಿಸುತ್ತವೆ. ಮನೆ ಮನೆಗೆ ಸೇವೆಗಳನ್ನು ಇವುಗಳು ಕಲ್ಪಿಸಿಕೊಡ್ತವೆ. ರೈಲು ಸಂಚಾರ, ಬಂದರು ಮತ್ತು ವಿಮಾನ ನಿಲ್ದಾಣಗಳಿಗೆ ಇವುಗಳು ಸಂಪರ್ಕ ಕಲ್ಪಿಸುತ್ತವೆ. ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ವಾಣಿಜ್ಯ ಜೊತೆಗೆ ಕೈಗಾರಿಕೆಗಳ ಅಭಿವೃದ್ಧಿಗೆ ರಸ್ತೆಗಳು ನೆರವಾಗುತ್ತವೆ. ದೇಶದಲ್ಲಿರ್ತಕ್ಕಂಥ ಅನೇಕ ಜನರಿಗೆ ರಸ್ತೆಗಳು ಉದ್ಯೋಗಗಳನ್ನು ಕೂಡ ಕಲ್ಪಿಸಿಕೊಡುತ್ತವೆ. ರಕ್ಷಣಾ ಇಲಾಖೆಯಲ್ಲಿ ಗಡಿ ಪ್ರದೇಶಗಳಿಗೆ ರಸ್ತೆಗಳು ಹೆಚ್ಚು ಉಪಯುಕ್ತವಾದಂಥವುಗಳು. ಅಂದರೆ ರೈಲ್ವೆ ಸಾರಿಗೆಯನ್ನು ಅಥವಾ ವಾಯು ಸಾರಿಗೆಯನ್ನು, ಜಲ ಸಾರಿಗೆಯನ್ನು ಗಮನದಲ್ಲಿಟ್ಕೊಂಡ್ರೆ ನಮ್ಮ ಈ ರಸ್ತೆ ಸಾರಿಗೆಗಳು ತುಂಬ ಉಪಯೋಗವನ್ನು ಮಾಡಿಕೊಡ್ತವೆ. ಯಾಕೆಂದರೆ ಈ ಎಲ್ಲ ಹೇಳಿಕೆಗಳನ್ನು, ಈ ಮೇಲಿನ ಎಲ್ಲ ಉತ್ತರಗಳನ್ನು ನೋಡಿದಾಗ ನಮಗೆ ಭಾರತದಂತಹ ಹಳ್ಳಿಗಾಡು ಪ್ರದೇಶವನ್ನು ಒಳಗೊಂಡಿರ್ತಕ್ಕಂಥ ದೇಶಕ್ಕೆ ರಸ್ತೆ ಸಾರಿಗೆಯು ಅತ್ಯಂತ ಉಪಯುಕ್ತವಾಗಿದೆ ಅನ್ನೋದು ನಮಗೆ ಇಲ್ಲಿ ಸ್ಪಷ್ಟೀಕರಿಸಿದ್ದೀವಿ ಮತ್ತು ಸಮರ್ಥಿಸಿದ್ದೀವಿ. ನನ್ನ ಮುಂದಿನ ಪ್ರಶ್ನೆ 5ನೇ ಮೇಯ್ನು. ಇಲ್ಲಿ ನಿಮಗೆ 4 ಪ್ರಶ್ನೆಗಳಿರುತ್ತೆ. ಪ್ರತಿಯೊಂದು ಪ್ರಶ್ನೆಗೂ 4 ಅಂಕಗಳು, ಒಟ್ಟು 16 ಅಂಕಗಳು. ಈ ಪ್ರಶ್ನೆಗಳಿಗೆ ನೀವು 8ರಿಂದ 10 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕಾಗಿರುತ್ತೆ. ಲಾಂಗ್ ಮೇನ್ ಕ್ವಶನ್ಸ್, ವೆರಿ ಲಾಂಗ್ ಮೇನ್ ಕ್ವಶನ್ಸ್ ಅಂತ ಕರಿತೀವಿ. ಹಾಗಾದರೆ ಇದರ ಮೊದಲ ಪ್ರಶ್ನೆ ಅಂದರೆ ಪ್ರಶ್ನೆ ಸಂಖ್ಯೆ 34. ಇದು ಈ ರೀತಿ ಇದೆ: ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಕ್ರಾಂತಿಕಾರಿಗಳ ಪಾತ್ರ ಬಹಳ ಪ್ರಮುಖವಾದದ್ದು, ಏಕೆ? ವಿವರಿಸಿ. ಮಂದಗಾಮಿಗಳು, ತೀವ್ರವಾದಿಗಳಂತೆ ಕ್ರಾಂತಿಕಾರಿಗಳು ಸಹ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಕ್ರಾಂತಿಕಾರಿಗಳು ಪೂರ್ಣ ಸ್ವಾತಂತ್ರ್ಯದ ಕನಸನ್ನು ಕಂಡಿದ್ದರು. ಭಾರತಕ್ಕೆ ಪೂರ್ಣ ಸ್ವಾತಂತ್ರ್ಯ ತಂದುಕೊಡಬೇಕೆನ್ನುವುದೇ ಅವರ ಉದ್ದೇಶವಾಗಿತ್ತು. ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದ ಬ್ರಿಟಿಷರನ್ನು ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಭಾರತದಿಂದ ಓಡಿಸಬಹುದು ಎನ್ನುವುದು ಕ್ರಾಂತಿಕಾರಿಗಳ ಒಂದು ನಂಬಿಕೆಯಾಗಿತ್ತು. ಇವರು ರಹಸ್ಯ ಸಂಘಗಳ ಮೂಲಕ ಭಾರತದಲ್ಲಿ ಮತ್ತು ವಿದೇಶದಲ್ಲಿ ತಮ್ಮ ಶಾಖೆಗಳನ್ನು ಸ್ಥಾಪಿಸಿ ಹಣಕಾಸು, ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿ ಕ್ರಾಂತಿಕಾರಿಗಳಿಗೆ ತರಬೇತಿ ನೀಡುವಲ್ಲಿ ನಿರತರಾಗ್ತಾ ಇದ್ರು. ಇಂಗ್ಲೆಂಡ್ನಲ್ಲಿ ಲೋಟಸ್ ಮತ್ತು ಡಾಗರ್ ಎನ್ನುವಂಥ ಗುಪ್ತ ಸಂಘಟನೆ ಹುಟ್ಟುಕೊಳ್ತು. ಅದರ ಮೂಲಕ ಅರವಿಂದ ಘೋಷ್ ಮುಂತಾದ ಕ್ರಾಂತಿಕಾರಿಗಳು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲವನ್ನು ನೀಡಿದರು. ಹಾಗೆ ಅಮೆರಿಕದಲ್ಲಿ ಪ್ರಾರಂಭವಾದಂಥ ಗದಾ ಕ್ರಾಂತಿಕಾರಿ ಸಂಘಟನೆ ಇರ್ಬೋದು, ಭಾರತದಲ್ಲಿದ್ದ ಅನುಶೀಲನ ಸಮಿತಿ ಮತ್ತು ಅಭಿನವ ಭಾರತ ರಹಸ್ಯ ಸಂಘಟನೆಗಳು ಸಹ ಅತ್ಯಂತ ಮುಖ್ಯವಾದಂಥವುಗಳು. ಕ್ರಾಂತಿಕಾರಿಗಳು ತಮ್ಮ ಗುರಿಯ ಸಾಧನೆಗಾಗಿ ಬಾಂಬು ಮತ್ತು ಬಂದೂಕುಗಳ ಪ್ರಯೋಗ ಮಾಡ್ತಾರೆ. ಪ್ರಮುಖವಾದಂಥ ಕ್ರಾಂತಿಕಾರಿ ನಾಯಕರುಗಳಂದರೆ ಅರವಿಂದ ಘೋಷ್, ವಿ ಡಿ ಸಾವರ್ಕರ್, ಅಶ್ವಿನಿ ಕುಮಾರ ದತ್ತ, ರಾಜನಾರಾಯಣ ಬೋಸ್, ರಾಜಗುರು, ರಾಸ್ಬಿಹಾರಿ ಘೋಷ್, ಮೇಡಮ್ ಕಾಮಾ, ಖುದಿರಾಮ್ ಬೋಸ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಜತಿನ್ ದಾಸ್ ಮತ್ತು ಇತರರು. ಹಾಗಾದರೆ ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದಂಥ ಎಲ್ಲ ನಾಯಕರುಗಳನ್ನು ನೀವು 3 ರೀತಿಯಾಗಿ ವಿಭಾಗ ಮಾಡಿದ್ರಿ: ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳು ಅಂತ. ಈ 3 ಜನರ ಉದ್ದೇಶ ಒಂದೇ, ಭಾರತಕ್ಕೆ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳೋದು. ಆದರೆ ಅವರು ಅನುಸರಿಸಿದ ಮಾರ್ಗಗಳು ಮಾತ್ರ ಬೇರೆಯಾಗಿತ್ತು. ಆ ನಿಟ್ಟಿನಲ್ಲಿ ಅವರನ್ನು ನೀವು ಮಂದಗಾಮಿಗಳು ಅಂತಲೂ ಮತ್ತು ಅವರನ್ನು ತೀವ್ರಗಾಮಿಗಳು ಅಂತಲೂ ಮತ್ತು ಕ್ರಾಂತಿಕಾರಿಗಳು ಅಂತಲೂ ಕೂಡ ಕರೆದ್ರಿ. ಹಾಗಾಗಿ ಕ್ರಾಂತಿಕಾರಿಗಳ ಪಾತ್ರ ಈ ಮೇಲಿನ ಹೇಳಿಕೆಗಳನ್ನು ನೋಡಿದಾಗ ಬಹಳ ಪ್ರಮುಖವಾಗಿತ್ತು ಅನ್ನೋದನ್ನು ನಾವು ಗಮನಿಸಿದ್ವಿ. ನಮ್ಮ ಮುಂದಿನ ಪ್ರಶ್ನೆ: ಬ್ರಿಟಿಷರ ರೌಲೆಟ್ ಕಾಯಿದೆ ಭಾರತದಲ್ಲಿ ಸ್ವತಂತ್ರದ ಹೋರಾಟವನ್ನು ತೀವ್ರಗೊಳಿಸಿತು ಎಂದು ಸ್ಪಷ್ಟೀಕರಿಸಿ. ಬ್ರಿಟಿಷರು ಭಾರತದಲ್ಲಿ ತಂದಂಥ ಅನೇಕ ಕಾಯ್ದೆಗಳಲ್ಲಿ ರೌಲಟ್ ಕಾಯ್ದೆ ಕೂಡ ಒಂದಾಗಿತ್ತು. ಈ ರೌಲಟ್ ಕಾಯ್ದೆ ಏನಿದೆ, ಇದು ಮಾರ್ಚ್ 1919ರಲ್ಲಿ ಇದು ಜಾರಿಗೆ ಬಂತು. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಭಾರತದ ರಾಷ್ಟ್ರೀಯವಾದಿಗಳನ್ನು ನಿಯಂತ್ರಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಈ ಕಾಯ್ದೆ ಪ್ರಕಾರ ಯಾವುದೇ ವ್ಯಕ್ತಿಯನ್ನು ವಿಚಾರಣೆ ಇಲ್ಲದೆ ಬಂಧಿಸಬಹುದಾಗಿತ್ತು. ಕೋರ್ಟ್ ಮೂಲಕ ಅಪರಾಧಿ ಅಂತ ನಿರ್ಣಯಿಸಿ ಶಿಕ್ಷೆ ಕೂಡ ವಿಧಿಸಬಹುದಾಗಿತ್ತು. ಇದು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಸಭೆ ಸೇರೋದನ್ನು, ಸಂಘಟನೆ ಮಾಡೋದನ್ನು ಮತ್ತು ಮುಕ್ತವಾಗಿ ಅಭಿವ್ಯಕ್ತಿಸುವ ಸ್ವಾತಂತ್ರ್ಯವನ್ನು ಕೂಡ ಕಿತ್ತುಕೊಂಡಿತ್ತು. ಗಾಂಧಿ ಇದನ್ನು ಪ್ರತಿಭಟಿಸುವ ಸಲುವಾಗಿ ಸತ್ಯಾಗ್ರಹ ಸಭಾ ಎನ್ನುವ ಸಂಸ್ಥೆಯನ್ನು ಸ್ಥಾಪಿಸಿದರು. ಆ ಮೂಲಕ ಹೋರಾಟವನ್ನು ಕೂಡ ಅವರು ಆರಂಭಿಸಿದರು.
ಬೃಹತ್ ಸಭೆ, ಮೆರವಣಿಗೆ, ಬಹಿಷ್ಕಾರ ಮುಂತಾದ ವೈವಿಧ್ಯಮಯ ರಾಜಕೀಯ ಕಾರ್ಯವಿಧಾನಗಳನ್ನು ಈ ಮೂಲಕ ಕೈಗೊಳ್ಳಲಾಯಿತು. ಗಾಂಧೀಜಿಯವರು 1919 ಏಪ್ರಿಲ್ 6ರಂದು ಒಂದು ಬೃಹತ್ ಹರತಾಳಕ್ಕೆ ಕರೆ ನೀಡಿದರು. ಪ್ರತಿಭಟನೆಯ ವೇಳೆ 1919 ಏಪ್ರಿಲ್ 13ರಂದು ಪಂಜಾಬ್ನಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು. ಸುಮಾರು 380 ಜನ ಸತ್ತು ಸಾವಿರಾರು ಜನರು ಗಾಯಗೊಂಡರು. ಈ ಘಟನೆಯು ಗಾಂಧೀಜಿಯನ್ನು ಸೇರಿದಂತೆ ಅನೇಕ ಭಾರತೀಯರನ್ನು ಶೋಕತೃಪ್ತರನ್ನಾಗಿಸಿತು. ಮಕ್ಕಳೇ, ನೀವಿಲ್ಲಿ ಗಮನಿಸಬೇಕಾಗುತ್ತೆ, ರೌಲಟ್ ಕಾಯ್ದೆಯಿಂದಾಗಿಯೇ ಜಲಿಯನ್ ವಾಲಾಬಾಗ್ ದುರಂತ ನಡೆಯಿತು. ಈ ಪ್ರಶ್ನೆಗೆ ಮತ್ತೊಂದು ಪರ್ಯಾಯ ಪ್ರಶ್ನೆ ಇದೆ. 20ನೇ ಶತಮಾನದ ಆರಂಭದಲ್ಲಿ ರಷ್ಯಾದ ರಾಜಕೀಯ ಪರಿಸ್ಥಿತಿ ಆಡಳಿತ ವ್ಯವಸ್ಥೆಯನ್ನು ಬದಲಿಸಿತು ಎಂದು ಸಮರ್ಥಿಸಿ. 20ನೇ ಶತಮಾನದ ರಾಜಕೀಯ ಆಯಾಮಗಳಲ್ಲಿ ರಷ್ಯಾದ ಇತಿಹಾಸವನ್ನು ನೀವು ನೋಡಿದ್ದೀರಿ. 19ನೇ ಶತಮಾನದಲ್ಲಿ ರಷ್ಯಾವನ್ನು ಝಾರ್ ದೊರೆಗಳು ಆಳ್ವಿಕೆ ನಡೆಸ್ತಾ ಇದ್ರು. ಅವರು ತಮ್ಮ ಕೆಳಗಿದ್ದ ಕುಲೀನರು, ಜಮೀನ್ದಾರರು, ರೈತರನ್ನು ಮತ್ತು ಬಡವರನ್ನು ತೀವ್ರವಾಗಿ ಶೋಷಣೆ ಮಾಡ್ತಾ ಇದ್ರು. ಸಣ್ಣದಾಗಿ ಬೆಳೆಯುತ್ತಿದ್ದ ಬಂಡವಾಳದಾರರು ಕಾರ್ಮಿಕರನ್ನು ಮತ್ತು ಇತರರನ್ನು ಶೋಷಣೆ ಮಾಡ್ತಾ ಇದ್ರು. ಝಾರ್ ಚಕ್ರವರ್ತಿಗಳ ಆಳ್ವಿಕೆಯಿಂದ ಜನರು ತುಂಬ ಬೇಸತ್ತಿದ್ರು. ಝಾರ್ ಶಾಹಿಯನ್ನು ರಾಷ್ಟ್ರೀಯತೆಗಳ ಜೈಲು ಅಂತ ಕರೆಯಲಾಗ್ತಾ ಇತ್ತು. 1905ರಲ್ಲಿ ಜಪಾನ್ನಂಥ ಪುಟ್ಟ ದೇಶ ರಷ್ಯಾವನ್ನು ಸೋಲಿಸಿದ್ದು ದೇಶದೊಳಗೆ ಝಾರ್ ದೊರೆಗಳ ವಿರುದ್ಧ ವ್ಯಾಪಕವಾದ ಪ್ರತಿರೋಧವನ್ನು ಎಬ್ಬಿಸಿತು. ಇದರಿಂದಾಗಿ ಅನೇಕ ದಂಗೆಗಳು ನಡೆದವು. ಕಾರ್ಮಿಕರು ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದರು. ಹಾಗೆ ಕಾರ್ಖಾನೆಗಳ ಕಾರ್ಮಿಕರು ಮತ್ತು ಹಳ್ಳಿಗಳ ರೈತರು ಶಸ್ತ್ರಗಳನ್ನು ಹಿಡಿದು ಹೋರಾಟ ನಡೆಸಿದರು. ಇದನ್ನು ಝಾರ್ನ ಸೈನ್ಯ ನಿರ್ದಯವಾಗಿ ಹತ್ತಿಕ್ಕಿತು. ಇದರ ಅನುಭವದಲ್ಲಿ ಮುಂದೆ ವ್ಲಾಡಿಮಿರ್ ಇಲಿಚ್ ಲೆನಿನ್ ರೈತರು ಮತ್ತು ಕಾರ್ಮಿಕರಿಗೆ ಕ್ರಾಂತಿಕಾರಿ ಮಾರ್ಗದರ್ಶನಗಳನ್ನು ನೀಡಿದರು. ಇದರಿಂದಾಗಿ ದುಡಿಯುವ ಜನ ಹೋರಾಟಗಳಲ್ಲಿ ಹೆಚ್ಚೆಚ್ಚು ತೊಡಗಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಲೆನಿನ್ ದೇಶಭ್ರಷ್ಟನಾಗಿದ್ದನು. ಮುಷ್ಕರಗಳ ತೀವ್ರತೆ ಹೆಚ್ಚಾಗಿ ರಷ್ಯಾದ ಕೊನೆಯ ದೊರೆ 2ನೇ ನಿಕೋಲಸನು ದೇಶ ತ್ಯಜಿಸಿ ಓಡಿ ಹೋದನು. ಇದನ್ನೇ 1917ರ ಫೆಬ್ರವರಿ ಕ್ರಾಂತಿ ಅಂತ ನಾವು ಕರಿತೀವಿ. ಅಧಿಕಾರವನ್ನು ಉದಾರವಾದಿಗಳಾದ ಮೆನ್ಶವಿಕ್ಕರು ಪಡೆದುಕೊಂಡರು. ಇವರು ರಷ್ಯಾವನ್ನು ಪ್ರಜಾಪ್ರಭುತ್ವ ಗಣರಾಜ್ಯವೆಂದು ಘೋಷಿಸಿದರು. ಹೀಗೆ 20ನೇ ಶತಮಾನದ ಆರಂಭದಲ್ಲಿ ರಷ್ಯಾದ ರಾಜಕೀಯ ಪರಿಸ್ಥಿತಿ ಏನಿದೆ ಅದು ಇಡೀ ರಷ್ಯಾದ ಆಡಳಿತ ವ್ಯವಸ್ಥೆಯನ್ನು ಬದಲಿಸಿತು. ಮುಂದಿನ ಪ್ರಶ್ನೆ, ಭಯೋತ್ಪಾದನೆ ಪ್ರಸ್ತುತ ಜಗತ್ತಿನಲ್ಲಿ ಅಮಾನವೀಯ ಕ್ರಿಯೆ ಏಕೆ? ನಮಗೆ ಈಗ ಆಲ್ರೆಡಿ ನೋಡ್ಕೊಂಡಿದ್ದೀವಿ, ಭಯೋತ್ಪಾದನೆ ಅಂದರೆ ಜನರಲ್ಲಿ ಭಯವನ್ನು ಉಂಟು ಮಾಡುವಂಥ ಕ್ರಿಯೆಗಳನ್ನು ಅಥವಾ ಕ್ರಮಗಳನ್ನು ಅಥವಾ ಕೆಲಸಗಳನ್ನು ನಾವು ಭಯೋತ್ಪಾದನೆ ಅಂತ ಸರಳವಾಗಿ ಹೇಳ್ತೀವಿ. ಯಾಕೆ ಅಂದರೆ ಉಗ್ರಗಾಮಿತ್ವವು ಭಯವನ್ನು ಹೆಚ್ಚಿಸುವ ಹಾಗೂ ಪ್ರಚಾರವನ್ನು ಪಡೆಯುವ ಉದ್ದೇಶದಿಂದ ನಡೆಯುವಂಥ ಒಂದು ಕ್ರಿಯೆ. ಇದಷ್ಟೇ ಅಲ್ಲದೆ ಇದು ಅತ್ಯಧಿಕ ಸಾವು ನೋವನ್ನು ಉಂಟು ಮಾಡಲು ಸ್ಫೋಟಕಗಳನ್ನು ಬಳಸ್ತಾರೆ ಮತ್ತು ವಿಷ ಅನಿಲಗಳನ್ನು ಇಲ್ಲಿ ಬಳಸೋದ್ರಿಂದ ಇದು ಭಯೋತ್ಪಾದನೆ ಒಂದು ಅಮಾನವೀಯ ಕ್ರಿಯೆ ಅಂತ ನಾವು ಕರಿತೀವಿ. ಅದೇ ರೀತಿ ಇಂತಹ ವಿನಾಶಕಾರಿ ಕೃತ್ಯಗಳು ಸಾಕಷ್ಟು ಪೂರ್ವಯೋಜಿತವಾಗಿಯೇ ರೂಪುಗೊಳ್ಳುತ್ತವೆ. ಮುಂದುವರಿದವಾಗಿ ಉಗ್ರಗಾಮಿಗಳು ತಮ್ಮದೇ ಆದ ಗುಪ್ತಚರರನ್ನು ಹಾಗೂ ತರಬೇತು ಹೊಂದಿರುವ ಜಾಲವನ್ನು ಹೊಂದಿರುತ್ತಾರೆ ಹಾಗೂ ಅವರ ಸಹಾಯದಿಂದ ಹಣವನ್ನು ಸಂಗ್ರಹಣೆ ಮಾಡ್ತಾರೆ. ಮುಂದುವರೆದು ಅತ್ಯಾಧುನಿಕ ಸಾರಿಗೆ ಸಂಪರ್ಕವನ್ನು ಮತ್ತು ಸಾಧನಗಳನ್ನು ಇವರು ಬಳಸುತ್ತಾರೆ. ತಮ್ಮ ನಿರ್ದಿಷ್ಟ ಗುರಿ ಹಾಗೂ ಸಂಘಟನೆಗೆ ಸಾಕಷ್ಟು ಪ್ರಚಾರವನ್ನು ಪಡೆದುಕೊಳ್ಳಲು ಪ್ರಯತ್ನ ಮಾಡ್ತಾರೆ. ರಸ್ತೆ ಸಾರಿಗೆ, ರೈಲ್ವೆ, ವಿಮಾನ, ಪ್ರಮುಖ ಸರ್ಕಾರಿ ಕಚೇರಿಗಳು, ಕಿಕ್ಕಿರಿದ ಜನಜಂಗುಳಿ, ಮಾರುಕಟ್ಟೆ ಪ್ರದೇಶಗಳಲ್ಲಿ ಇವರು ಭಯೋತ್ಪಾದನೆ ಕೃತ್ಯಗಳನ್ನು ಬಳಸಿ ತಾವು ಜನಪ್ರಿಯರಾಗಲು ಪ್ರಯತ್ನಿಸ್ತಾರೆ. ಈ ಭಯೋತ್ಪಾದಕತೆಯು ಜೊತೆಗೆ ಮುಂದುವರಿಯುತ್ತೆ. ಆತ್ಮಾಹುತಿ ದಾಳಿ, ವಿಮಾನ ಕಳ್ಳತನ, ಗುಂಡಿನ ಕಾಳಗ, ಬಾಂಬ್ ದಾಳಿ, ನಿರ್ದಿಷ್ಟ ಅಥವಾ ಮುಗ್ಧ ಜನರನ್ನು ಒತ್ತೆ ಇರಿಸುವಿಕೆ ಇವೆಲ್ಲ ಉಗ್ರಗಾಮಿಗಳು ಮಾಡುವ ಹೀನ ಕೃತ್ಯಗಳಾಗಿರ್ತವೆ. ಈ ಎಲ್ಲ ಕ್ರಮಗಳಿಂದ ನಾವು ತಿಳ್ಕೋಬೇಕಾಗಿರೋದೇನು ಅಂದರೆ ಭಯೋತ್ಪಾದನೆ ಅಂತಕ್ಕಂಥದ್ದು ಪ್ರಸ್ತುತ ಜಗತ್ತಿನಲ್ಲಿ ಒಂದು ಅಮಾನವೀಯ ಕ್ರಿಯೆ ಅಂತ ನಾವು ಪರಿಗಣನೆ ಮಾಡ್ಬೋದಾಗಿದೆ. ಈ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಮಕ್ಕಳೇ ನೀವು ಭಯೋತ್ಪಾದನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಬರಿಬೇಕಾಗುತ್ತೆ. ನಮ್ಮ 37ನೆಯ ಪ್ರಶ್ನೆ, ಕಾಡುಗಳನ್ನು ಹೇಗೆ ಸಂರಕ್ಷಿಸಬಹುದು?
ಇವತ್ತು ಕಾಡುಗಳು ನಾಶವಾಗ್ತಾ ಇವೆ. ಕಾಡುಗಳನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಕಾಡುಗಳನ್ನು ಅನೇಕ ವಿಧಾನಗಳ ಮೂಲಕ ನಾವು ಸಂರಕ್ಷಿಸಬಹುದು. ಮೊದಲನೇದಾಗಿ ಅರಣ್ಯ ನಾಶವನ್ನು ನಾವು ನಿಯಂತ್ರಿಸಬೇಕು, ಮಿತಿಮೀರಿ ಮೇಯಿಸುವುದನ್ನು ತಡೆಗಟ್ಟಬೇಕು, ಕಾಡ್ಗಿಚ್ಚನ್ನು ನಿಯಂತ್ರಿಸಬೇಕು, ಅರಣ್ಯ ಅತಿಕ್ರಮದ ತಡೆ, ಅರಣ್ಯಗಳಲ್ಲಿ ಕೀಟ ಮತ್ತು ರೋಗಗಳ ನಿಯಂತ್ರಣ, ಈ ಎಲ್ಲ ಕಾರ್ಯಕ್ರಮಗಳ ಮೂಲಕ ನಾವು ಅರಣ್ಯವನ್ನು ಸಂರಕ್ಷಿಸ್ಬೋದು, ಆ ಮೂಲಕ ಕಾಡನ್ನು ಬೆಳೆಸಬಹುದು. ಈ ವಿಧಾನಗಳ ಮೂಲಕ ನಾವು ಕಾಡುಗಳನ್ನು ಸಂರಕ್ಷಿಸಬಹುದು. ಓಕೆ, ಅಂದರೆ ನಮಗೆ ಭಾರತದ ಅರಣ್ಯಗಳು ಅನ್ನೋ ಪಾಠದಲ್ಲಿ ನಾವು 4 ಅಂಕದ ಪ್ರಶ್ನೆಗಳನ್ನು ಕೂಡ ನಾವು ನಿರೀಕ್ಷಣೆ ಮಾಡ್ಬೋದಾಗಿರುತ್ತೆ. ನಮ್ಮ ಮುಂದಿನ ಪ್ರಶ್ನೆ, ಈಗ ನಾವು ಮುಂದಿನ ಮೇನ್ಗೆ ಹೋಗ್ತಿದ್ದೀವಿ. 38ನೇ ಪ್ರಶ್ನೆ. ಈ ಪ್ರಶ್ನೆ ನಮಗೆ ಮ್ಯಾಪ್, ನಕ್ಷೆ ಬರೆಯೋದಾಗಿರುತ್ತೆ. ಭಾರತದ ನಕ್ಷೆಯನ್ನು ಬರೆದು ಕೊಟ್ಟಿರ್ತಕ್ಕಂಥ ಸ್ಥಳಗಳನ್ನು ಗುರುತಿಸೋದು. ಇದಕ್ಕೆ 5 ಅಂಕಗಳಾಗಿರುತ್ತೆ. 1 ಅಂಕ ನಕ್ಷೆಯನ್ನು ಬರೆಯೋದಕ್ಕೆ, 4 ಅಂಕಗಳು ಕೊಟ್ಟಿರುವ ಸ್ಥಳಗಳನ್ನು ಗುರುತಿಸಲಿಕ್ಕೆ. ಹಾಗಾದರೆ ವಿದ್ಯಾರ್ಥಿಗಳು ಈ ವೇಳೆಗೆ ಆಗಲೇ ಭಾರತದ ನಕ್ಷೆಯನ್ನು ಬರೆಯುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೀರಿ. ಈಗ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಥಳಗಳು ಯಾವುದು ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಲಬಾರ್ ತೀರ, ಕೃಷ್ಣಾ ನದಿ, ಬಾಕ್ರಾನಂಗಲ್ ಯೋಜನೆ. ಈ 4 ಸ್ಥಳಗಳನ್ನು ನಾವು ಈಗ ಭಾರತದ ನಕ್ಷೆಯಲ್ಲಿ ಗುರುತಿಸಬೇಕಾಗಿದೆ. ಭಾರತದ ನಕ್ಷೆಯನ್ನು ಬರೆಯುವುದಕ್ಕೆ ಅದರದೇ ಆದಂಥ ರೀತಿ ಇರುತ್ತೆ. ಮೊದಲನೇದಾಗಿ ನಾವು ಈಗ ಭಾರತದ ನಕ್ಷೆಯನ್ನು ಹೇಗೆ ಬಿಡಿಸೋದು ಅನ್ನೋದನ್ನು ನೋಡೋಣ. ಭಾರತದ ನಕಾಶೆ ಬಿಡಿಸುವ ವಿಧಾನವನ್ನು ನಾವೀಗ ನೋಡೋಣ. ಇದು ಮೊದಲನೇ ಹಂತ. ಹಿಂದಿನ ಕಾರ್ಯಕ್ರಮಗಳಲ್ಲಿ ನೀವು ಇದನ್ನು ಗಮನಿಸಿದ್ದೀರಿ. 2ನೇ ಹಂತ, 3, 4, 5 ಹಂತಗಳ ಮೂಲಕ ನಾವು ಭಾರತದ 5 ಹಂತಗಳ ಮೂಲಕ ಭಾರತದ ನಕಾಶೆಯನ್ನು ಸುಲಭವಾಗಿ ಬಿಡಿಸ್ಬೋದು. ಮತ್ತೊಮ್ಮೆ ಗಮನಿಸಿ ಮಕ್ಕಳೇ, ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ ಮತ್ತು 5ನೇ ಹಂತ. ಇದು ಒಂದು ವಿಧಾನ. ಇನ್ನೊಂದು ವಿಧಾನವನ್ನು ನಾವು ಈ ವಿಡಿಯೋ ಮುಖಾಂತರ ನೋಡೋಣ ಮಕ್ಕಳೇ. ಮೊದಲನೇ ಹಂತವನ್ನು ನೀವೊಂದು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಿ. ಭಾರತದ ನಕಾಶೆಯನ್ನು ಬಿಡಿಸುವುದಕ್ಕೆ ಅನೇಕ ವಿಧಾನಗಳಿದೆ. ಸುಲಭವಾದಂತಹ ವಿಧಾನಗಳ ಮೂಲಕ ನೀವು ಭಾರತದ ನಕಾಶೆಯನ್ನು ಸುಲಭವಾಗಿ ಬಿಡಿಸ್ಬೋದು. ಈಗ ನಿಮ್ಮ ತೆರೆ ಮೇಲೆ ಏನು ಕಾಣಿಸ್ತಾ ಇದೆ ವಿಡಿಯೋ, ಇದು ಸಹ ಒಂದು ವಿಧಾನ. ಈ ಒಂದು ವಿಧಾನದ ಮೂಲಕ ನೀವು ಸುಲಭವಾಗಿ ಭಾರತದ ನಕಾಶೆಯನ್ನು ಬಿಡಿಸ್ಬೋದು. ಅಂದರೆ ಪ್ರತಿಯೊಂದು ವಿದ್ಯಾರ್ಥಿಯು ತನ್ನದೇ ಆದ ಶೈಲಿ, ಅಂದರೆ ತನ್ನದೇ ಆದ ಅಭ್ಯಾಸದಿಂದ ಅದನ್ನು ಬರೆಯೋದನ್ನ ಆಲ್ರೆಡಿ ಪ್ರಾಕ್ಟೀಸನ್ನು ಮಾಡಿರ್ತಾನೆ. 2 ವಿಧದಲ್ಲಿ ನೀವು ಯಾವುದೇ ಒಂದು ವಿಧಾನವನ್ನು ಬಳಸಿ ನೀವು ಭಾರತದ ನಕ್ಷೆಯನ್ನು ಬರೀಬಹುದು. ನಕ್ಷೆಯನ್ನು ಬರಿಬೇಕಾದಾಗ ಭಾರತದ ಅದು ಹೋಲಬೇಕು, ಭಾರತದ ಭೂಪಟವನ್ನು ಹೋಲೋ ರೀತಿಯಲ್ಲಿ ನೀವು ಬರೆದ್ರೆ ನಿಮಗೆ ಅಲ್ಲಿ 1 ಅಂಕ ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ. ಈಗ ನೀವು ಆ ಒಂದು ಸ್ಕ್ರೀನ್ ಅಂದರೆ ಪರದೆಯನ್ನು ನೋಡಿ ಹೇಗೆ ಭಾರತದ ನಕ್ಷೆಯನ್ನು ಬರೆಯುವಂಥ ವಿಧಾನ ಅನ್ನೋದು ನೀವು ನೋಡ್ತಿದ್ದೀರಿ. ನಿಧಾನವಾಗಿ ಆ ಮಾರ್ಕ್ ಮೂವ್ ಆಗ್ತಿದೆ. ನೀವು ಭಾವಿಸಿಕೊಳ್ಳಿ, ಪರಿಕಲ್ಪಿಸಿಕೊಳ್ಳಿ, ನಾನೇ ಒಂದು ಪೆನ್ಸಿಲನ್ನು ಹಿಡಿದು ಪರೀಕ್ಷೆಯಲ್ಲಿ ಹೀಗೆ ಬರೀತಿದ್ದೀನಿ, ಬರಿಬೇಕು ಅನ್ನೋದನ್ನ ನೀವು ಕಲ್ಪಿಸಿಕೊಳ್ಳಿ. ನಿಮ್ಮ ಶಿಕ್ಷಕರು ನಿಮಗೆ ಸುಲಭವಾದಂತಹ ತಂತ್ರಗಳನ್ನು ಈಗಾಗಲೇ ಹೇಳಿಕೊಟ್ಟಿದ್ದಾರೆ. ಆ ತಂತ್ರಗಳ ಮೂಲಕವೂ ಸಹ ನೀವು ಭಾರತದ ನಕಾಶೆಯನ್ನು ಬರಿಬೋದು. ಅದರ ಜೊತೆಗೆ ನಾವು ಈಗಾಗಲೇ ಒಂದು ಸುಲಭ ವಿಧಾನವನ್ನು ಹೇಳಿಕೊಟ್ಟಿದ್ದೆವು, ಅದನ್ನು ನೀವು ಅನುಸರಿಸ್ಬೋದು. ಅದು ನಿಮಗೆ ಕಷ್ಟ ಆದರೆ ಈಗ ನಿಮ್ಮ ತೆರೆಯ ಮೇಲೆ ಏನು ಕಾಣಿಸ್ತಾ ಇದೆ, ಈ ಒಂದು ವಿಧಾನದ ಮುಖಾಂತರವೂ ಸಹ ನೀವು ಭಾರತದ ನಕಾಶೆಯನ್ನು ಬಿಡಿಸ್ಬೋದು. ಈಗ ನೀವು 2 ರೀತಿಯಲ್ಲಿ ನಕ್ಷೆಯನ್ನು ಬರೆಯೋದನ್ನ ನೋಡಿದ್ರಿ. ಈಗ ನಾವು ನಕ್ಷೆಯಲ್ಲಿ ಈ ಸ್ಥಳಗಳನ್ನು ಗುರುತಿಸೋ ಪ್ರಯತ್ನವನ್ನು ಮಾಡೋಣ. ಮೊದಲನೆಯದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ನೀವು ನೋಡಿದಿರಿ, ಭಾರತವನ್ನು 2 ಸಮಭಾಗಗಳಾಗಿ ವಿಭಾಗ ಮಾಡ್ತಾ ಹೋಗ್ತಿದೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಮಲಬಾರ್ ತೀರ ಅಂತ ಕರಿತೀವಿ. ಭಾರತದ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ನಾವು 2 ಭಾಗವಾಗಿ ಮಾಡ್ತಾ ಹೋಗ್ತೀವಿ. ಅಂಥ ಸಂದರ್ಭದಲ್ಲಿ ನಮ್ಮ ಈ ಒಂದು ಪಶ್ಚಿಮ ಘಟ್ಟದಲ್ಲಿ ಬರ್ತಕ್ಕಂಥ ಸ್ಥಳಗಳಲ್ಲಿ ಮಲಬಾರ್ ತೀರ ಒಂದು ನೀವು ನಕ್ಷೆಯಲ್ಲಿ ನೋಡ್ತಿದ್ದೀರಿ, ನಾವು ಮಾರ್ಕನ್ನು ಮಾಡಿದ್ದೀವಿ ಮಲಬಾರ್ ತೀರ. 3ನೇದು ಕೃಷ್ಣಾ ನದಿ. ನೀವು ನೋಡಿರ್ಬೋದು, ಪೂರ್ವ ಭಾಗದಲ್ಲಿ ಗಮನಿಸಿ, ನಾವು ಆ ನಕ್ಷೆಯಲ್ಲಿ ತೋರಿಸಿದ್ದೀವಿ ಕೃಷ್ಣಾ ನದಿ. ಮತ್ತು 4ನೇದು ಬಾಕ್ರಾನಂಗಲ್ ಯೋಜನೆ.
ಭಾರತದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಲ್ಲಿ ಬಾಕ್ರಾನಂಗಲ್ ಯೋಜನೆಯು ಕೂಡ ಒಂದು ಭಾರತದ ಅತ್ಯಂತ ಎತ್ತರವಾದ ಅಣೆಕಟ್ಟು. ಅದನ್ನು ನಾವು ಅಲ್ಲಿ ಗುರುತು ಮಾಡಿದ್ದೀವಿ. ಈ ರೀತಿ ನೀವು ವಿವಿಧ ರೀತಿಯ ನಕ್ಷೆಗಳ ಭಾಗಗಳನ್ನು ಅಂದರೆ ಭಾರತದ ಪ್ರಮುಖ ಸ್ಥಳಗಳನ್ನು ಗುರುತಿಸೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಸುಲಭವಾಗಿ 5 ಅಂಕಗಳನ್ನು ನೀವು ಪಡ್ಕೋಬಹುದು. ನಮ್ಮ ಮುಂದಿನ ಪ್ರಶ್ನೆ ದೃಷ್ಟಿ ವಿಕಲಚೇತನರಿಗೆ. ಈ ಪ್ರಶ್ನೆ ನಾವು ಸಾಮಾನ್ಯ ವಿದ್ಯಾರ್ಥಿಗಳು ಬರೆಯೋದಲ್ಲ, ಯಾರು ದೃಷ್ಟಿ ವಿಕಲಚೇತನರಿರ್ತಾರೋ ಅವರಿಗೆ ಇದು ಪ್ರಶ್ನೆ ಇರುತ್ತೆ. ಅವರು ಭೂಪಟವನ್ನು ಬರೆಯಲ್ಲ, ಬದಲಿಗೆ ಪ್ರಶ್ನೆಯನ್ನು ಉತ್ತರಿಸ್ತಾರೆ. ಅವರಿಗೆ ಇರುವ ಪ್ರಶ್ನೆ, ನೀರನ್ನು ಪ್ರಮುಖ ಸಂಪನ್ಮೂಲವೆಂದು ಏಕೆ ಪರಿಗಣಿಸಲಾಗಿದೆ? ನಿಮ್ಗೆ ಗೊತ್ತಿರ್ಬೋದು ಮಕ್ಕಳೇ, ನೀರು ಅತ್ಯಮೂಲ್ಯ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದು. ನೀರಿಲ್ಲದೆ ಹೋದರೆ ಸುಸ್ಥಿರವಾದಂಥ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವಿಲ್ಲ. ಮನುಷ್ಯರಿಗೆ ಕುಡಿಯೋದಕ್ಕೆ, ಅಡುಗೆ ಮಾಡೋದಕ್ಕೆ, ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ, ವ್ಯವಸಾಯಕ್ಕೆ, ವಿದ್ಯುತ್ ಶಕ್ತಿ ತಯಾರಿಕೆಗೆ ಹಾಗೂ ಕೈಗಾರಿಕೆಗೆ ನೀರು ಅತ್ಯವಶ್ಯಕ. ಇವುಗಳ ಜೊತೆಗೆ ನೌಕಾಯಾನ, ಮೀನುಗಾರಿಕೆ ಮೊದಲಾದ ಉದ್ದೇಶಗಳಿಗೂ ಸಹ ನೀರು ಅವಶ್ಯಕವಾಗಿದೆ. ಈ ಪ್ರಶ್ನೆಗೆ ನೀವು ಉತ್ತರಿಸುವ ಅಗತ್ಯವಿಲ್ಲ. ನಾವಿಲ್ಲಿ ನಿಮಗೆ ಯಾಕೆ ಆನ್ಸರ್ ನೀಡಿದ್ದು ಅಂದರೆ, ನಾವು ನಿಮಗೆ ಇಲ್ಲಿ ಉತ್ತರ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಈ ರೀತಿಯ ಪ್ರಶ್ನೆಗಳು ನಿಮಗೂ ಸಹ ಬರ್ಬೋದು. ಆದುದರಿಂದ ಇಂಥ ಪ್ರಶ್ನೆಗಳಿಗೂ ಸಹ ನೀವು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ನೀವು ಅಂದರೆ ಈ ದಿನದವರೆಗೂ ಕೂಡ ವಿವಿಧ ರೀತಿಯ ಪುನರ್ಮನನ ತರಗತಿಗಳನ್ನು ಕೂಡ ನೋಡಿದ್ದೀರಿ. ವಿವಿಧ 3 ಜನ ಶಿಕ್ಷಕರು ನಿಮಗೆ ಪುನರ್ಮನನ ತರಗತಿಗಳನ್ನು ಮಾಡಿಕೊಟ್ಟಿದ್ದಾರೆ ಕನ್ನಡ ವಿಭಾಗದಲ್ಲಿ. ಅದೇ ರೀತಿ ಮೊದಲನೇ ಮಾದರಿ ಪತ್ರಿಕೆಯ ವಿನ್ಯಾಸವನ್ನು ಮತ್ತು ಉತ್ತರಗಳನ್ನು ಹೇಳಿಕೊಟ್ಟಿದ್ದಾರೆ. ಇದು 2ನೇ ಮಾದರಿ ಪತ್ರಿಕೆ, ಇದರ ವಿನ್ಯಾಸ ಮತ್ತು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಹೇಳಿಕೊಟ್ಟಿದ್ದೀವಿ. ಹಾಗಾದರೆ ನೀವು ಎಲ್ಲ ಚಾಪ್ಟರ್ಗಳು, ಎಲ್ಲ ಅಧ್ಯಾಯಗಳ ಪುನರ್ಮನನ ತರಗತಿಯನ್ನು ಕೇಳಿದ್ರಿ. 2 ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿನ್ಯಾಸ ಮತ್ತು ಅವುಗಳ ಉತ್ತರವನ್ನು ಕೇಳಿಸಿಕೊಂಡಿದ್ದೀರಿ. ಹಾಗಾದರೆ ನೀವು ಸಂಪೂರ್ಣವಾಗಿ ಪರೀಕ್ಷೆಗೆ ಸಿದ್ಧಗೊಳಿಸಲು ಬೇಕಾಗಿರುವಂತಹ ಎಲ್ಲ ಸೌಕರ್ಯಗಳನ್ನು ಪಡ್ಕೊಂಡಿದ್ದೀರಿ. ಇನ್ನು ಮುಂದೆ ನೀವು ಪಠ್ಯಪುಸ್ತಕಗಳನ್ನು ಬಳಸಿಕೊಂಡು ನಿಮ್ಮ ಶಿಕ್ಷಕರು ಕೊಟ್ಟಿರ್ತಕ್ಕಂತಹ ಈ ಪಠ್ಯಪುಸ್ತಕಗಳು ಮತ್ತು ನಿಮಗೆ ಬೇಕಾಗಿರ್ತಕ್ಕಂಥ ಅಭ್ಯಾಸದ ಸಲಕರಣೆಗಳನ್ನು ಇಟ್ಕೊಂಡು ಮುಂಬರುವ ಪರೀಕ್ಷೆಗೆ ಸಿದ್ಧತೆಗೊಳ್ಳಿ, ಮುಂದೆ ಬರುವ ಪರೀಕ್ಷೆಗೆ ಸಿದ್ಧತೆಗೊಳ್ಳಿ ಅಂತ ಹೇಳಿ ನಮ್ಮ ಈ ದಿನದ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಾವಿಲ್ಲಿ ಚರ್ಚಿಸಿದಂಥ ಅಂಶಗಳು ಜೊತೆಗೆ ನಿಮ್ಮ ಶಿಕ್ಷಕರು ನಿಮಗೆ ನೀಡಿದಂಥ ಸಲಹೆಗಳನ್ನು, ಸೂಚನೆಗಳನ್ನು ಪಾಲಿಸಿ ಆ ಮೂಲಕ ಸಮಾಜ ವಿಜ್ಞಾನ ವಿಷಯದಲ್ಲಿ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಶುಭವಾಗಲಿ. ನಾನು ವಸಂತ್ ಶೆಟ್ಟಿ. ನಾನು ಸಂತೋಷ್ ಎನ್. ನಿಮ್ಮ ಮುಂದಿನ ಪರೀಕ್ಷೆಗೆ ಶುಭವಾಗಲಿ ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ, ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ.